ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ನಿಮಗೆ ಯಾವುದೆಲ್ಲ ಜ್ಞಾನ ರತ್ನಗಳು ಸಿಕ್ಕಿವೆಯೋ ನಿಮಗೆ ಯಾವುದೆಲ್ಲ ಜ್ಞಾನ ರತ್ನಗಳು ಸಿಕ್ಕಿದೆಯೋ ಅದರ ವಿಚಾರ ಸಾಗರ ಮಂಥನ ಮಾಡಿ. ಅದರ ವಿಚಾರ ಸಾಗರ ಮಂಥನ ಮಾಡಿ. ಜ್ಞಾನ ಮಂಥನದಿಂದಲೇ ಅಮೃತ ಬರುವುದು. ಜ್ಞಾನ ಮಂಥನದಿಂದಲೇ ಅಮೃತ ಬರುವುದು. बाबा प्रश्न ತಿಳಿಸ್ತಾ ಇದ್ದಾರೆ, 21 जन्मों के लिए मालामाल बनाने का साधन क्या है? 21 ಜನ್ಮಗಳಿಗಾಗಿ ಸಂಪತ್ತಿವಾನರಾಗುವ ಸಾಧನವೇನು? 21 ಜನ್ಮಕ್ಕಾಗಿ ಸಂಪತ್ತಿವಾನರಾಗುವಂತಹ ಸಾಧನವೇನು? ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಜ್ಞಾನ ರತ್ನಗಳು. जितना तुम इस पुरुषोत्तम संगमिक पर ज्ञान रत्न धारण करते हो उतना माला माल बनते हो. ಈ ಪುರುಷೋತ್ತಮ ಸಂಗಮಿಕದಲ್ಲಿ ನೀವು ಎಷ್ಟು ಜ್ಞಾನ ರತ್ನಗಳನ್ನು ಸಂಪಾದನೆ ಮಾಡುತ್ತೀರಿ. ಈ ಪುರುಷೋತ್ತಮ ಸಂಗಮಿಕದಲ್ಲಿ ಎಷ್ಟು ಜ್ಞಾನ ರತ್ನಗಳನ್ನು ಸಂಪಾದನೆ ಮಾಡುತ್ತೀರಿ, ಅಷ್ಟು ಸಂಪನ್ನರಾಗುತ್ತೀರಿ. अभी के ज्ञान रत्न वह हीरे जवाहरत बन जाते हैं. ಇಲ್ಲಿಯ ಜ್ಞಾನ ರತ್ನಗಳೇ ಸತ್ಯುಗದಲ್ಲಿ ವಜ್ರ ರತ್ನಗಳಾಗುತ್ತವೆ. जब आत्मा ज्ञान रत्न धारण करे, मुख से ज्ञान रत्न निकले, ज्ञान ही सुने और सुनाए, तब उनके अर्शित चेहरे से बाप का नाम बाला होता है. ಯಾವಾಗ ಆತ್ಮ ಜ್ಞಾನಗಳ ಧಾರಣೆ ಮಾಡುತ್ತದೆ, ಯಾವಾಗ ಆತ್ಮ ಜ್ಞಾನಗಳ ಧಾರಣೆ ಮಾಡುತ್ತದೆಯೋ, ಬಾಯಿಂದ ಜ್ಞಾನ ರತ್ನಗಳೇ ಹೊರಬರುತ್ತದೆಯೋ, ಬಾಯಿಂದಲೂ ಜ್ಞಾನ ರತ್ನಗಳೇ ಹೊರಬರುತ್ತದೆಯೋ, ರತ್ನಗಳನ್ನೇ ಕೇಳಿ ಅನ್ಯರಿಗೂ ತಿಳಿಸುವರು, ರತ್ನಗಳನ್ನೇ ಕೇಳಿ ಅನ್ಯರಿಗೂ ತಿಳಿಸುವರು, ಆಗ ಅವರ ಹರ್ಷಿತ ಚೆಹರೆಯಿಂದ ತಂದೆ ಹೆಸರು ಪ್ರಸಿದ್ಧವಾಗುವುದು. ಅವರ ಹರ್ಷಿತ ಚೆಹರೆಯಿಂದ ತಂದೆ ಹೆಸರು ಪ್ರಸಿದ್ಧವಾಗುವುದು. असुरी गुण निकलते तब माला माल बने. ಅಸುರಿ ಗುಣಗಳನ್ನು ತೆಗೆದು ಹಾಕಿದಾಗಲೇ ಸಂಪನ್ನರಾಗುವಿರಿ. ಬಾಬಾ ಪ್ರಶ್ನೆ ತಿಳಿಸಿರು, 21 ಜನ್ಮಗಳಿಗಾಗಿ ಸಂಪನ್ನರಾಗುವ ಸಾಧನವೇನು ಅಂತೇಳಿ. ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಜ್ಞಾನ ರತ್ನಗಳು. ಎಷ್ಟು ಈ ಪುರುಷೋತ್ತಮ ಸಂಗಮಯುಗದಲ್ಲಿ ತಾವೆಷ್ಟು ಜ್ಞಾನ ರತ್ನಗಳನ್ನ ಸಂಪಾದನೆ ಮಾಡ್ತೀರಿ, ಅಷ್ಟು ಸಂಪತ್ತಿವಾನ ಆಗ್ತೀರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಈಗಿನ ಜ್ಞಾನ ರತ್ನಗಳೇ ಸತ್ಯುಗದಲ್ಲಿ ವಜ್ರ ವೈಢೂರ್ಯಗಳಾಗ್ತವೆ. ಇಲ್ಲಿ ಸ್ಥೂಲ ಜ್ಞಾನ, ಅಲ್ಲಿ ಸ್ಥೂಲ
ರತ್ನಗಳಾಗ್ತದೆ ಇಲ್ಲಿಯ ಜ್ಞಾನ. ಯಾವಾಗ ಆತ್ಮವು ಜ್ಞಾನವನ್ನ ಧಾರಣೆ ಮಾಡ್ಕೊಳ್ತದೆ ಬುದ್ಧಿಯಲ್ಲಿ, ಬಾಯಿಯಿಂದ ಜ್ಞಾನ ರತ್ನಗಳನ್ನೇ ಹೇಳ್ತಾ ಇರ್ತಾರೆ, ಜೊತೆಗೆ ಜ್ಞಾನಗಳನ್ನೇ ಕೇಳುವುದು ಜ್ಞಾನಗಳನ್ನೇ ಹೇಳುವುದು ಮಾಡ್ತಿರೋ, ಆಗ ಎಲ್ಲರ ಚಹರೆ ಹರ್ಷಿತರಾಗಿರುತ್ತೆ. ಆಗ ತಂದೆಯ ಪ್ರತ್ಯಕ್ಷತೆ ಆಗುತ್ತೆ, ತಂದೆಯ ಹೆಸರು ಪ್ರಸಿದ್ಧಿ ಆಗುತ್ತೆ ಅಂತ ಬಾಬಾ ಹೇಳಿದ್ರು. ವಿಚಾರದಲ್ಲೂ ಜ್ಞಾನ ರತ್ನಗಳೇ, ಬಾಯಲ್ಲೂ ಜ್ಞಾನ ರತ್ನ, ಕೇಳೋದು ಕೂಡ ಜ್ಞಾನ ರತ್ನ, ಅನ್ಯರಿಗೆ ಜೊತೆ ಮಾತಾಡ್ತಿರಂದ್ರೂ ಕೂಡ ಜ್ಞಾನ ರತ್ನಗಳು ಹೇಳಿದಾಗ ತಂದೆಯ ಹೆಸರು ಪ್ರಸಿದ್ಧಿ ಆಗತ್ತೆ. ಆಗ ಅಸುರಿ ಗುಣಗಳನ್ನ ತೆಗೆದು ಹಾಕ್ತಾ ಅವು ಸಂಪತ್ತಿವಾನ್ ಆಗ್ತೀರಿ ಅಂತೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. बा बच्चों को ज्ञान और ಭಕ್ತಿ ಪರ್ ಸಮಜಾತೆ ಹೇ. ಬಾಬಾರವರು ನಾವು ಮಕ್ಕಳಿಗೆ ಜ್ಞಾನ ಮತ್ತು ಭಕ್ತಿ ಮಾರ್ಗದ ಕೂಡ ಜ್ಞಾನ ಹೇಳ್ಕೊಡ್ತಿದ್ದಾರೆ. यह तो बच्चे समझते हैं कि सतयुग में ಭಕ್ತಿ नहीं होती. ನಾವು ಮಕ್ಕಳಿಗೆ ಗೊತ್ತಾಗಿದೆ ಭಕ್ತಿ ಎಲ್ಲಿರುತ್ತೆ, ಭಕ್ತಿ ಎಲ್ಲಿರೋದಿಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಭಕ್ತಿ ಇರೋಲ್ಲ. ಜ್ಞಾನ ಬಿ ಸತ್ಯುಗ್ ಮೇ ನಹಿ ಮಿಲ್ತಾ, ಮತ್ತೆ ಜೊತೆಗೆ ಜ್ಞಾನ ಕೂಡ ಸತ್ಯುಗದಲ್ಲಿ ಇರೋದಿಲ್ಲ. श्री कृष्ण ना भक्ति करने के है ना ज्ञान की मुरली बजाते. ಶ್ರೀಕೃಷ್ಣ ಸತ್ಯುಗದಲ್ಲಿ ಇರ್ತಾರೆ, ಹಾಗಾಗಿ ಕೃಷ್ಣ ಭಕ್ತಿನೂ ಮಾಡೋದಿಲ್ಲ, ಕೃಷ್ಣ ಜ್ಞಾನದ ಮುರಳಿನೂ ನುಡ್ಸೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಮುರಳಿ ಮಾನ ಜ್ಞಾನ ದೇನ. ಮುರಳಿ ಅಂದ್ರೇನೆ ಅರ್ಥ ಜ್ಞಾನ ಕೊಡೋದು. ಕೃಷ್ಣ ಮುರಳಿ ನುಡಿಸಿದ್ರು ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ. ಹಾಗಾದ್ರೆ ಮುರಳಿ ನುಡ್ಸೋದಂದ್ರೆ ಅರ್ಥ ಜ್ಞಾನ ಹೇಳೋದು. ಗಾಯನ ಹೇನ ಮುರಳಿ ಸೇ ಜಾದು. ಗಾಯನ ಮಾಡ್ತಾರೆ, ಕೃಷ್ಣನ ಮುರಳಿಯ ನಾದದಲ್ಲಿ ಜಾದು ಇದೆ. ಗಾಯನದಲ್ಲಿ ನಾದದಲ್ಲಿ ಜಾದು ಇದೆ. ಹಾಗಾಗಿ ಎಲ್ಲ ಗೋಪಿಕೆಯರು ಓಡೋಡಿ ಬರ್ತಿದ್ರು ಅಂತ ಹೇಳ್ತಾರೆ. ಜೋ ಜರೂರ್ ಕೋಯಿ ಜಾದು ಹೋಗನ, ಅವಶ್ಯವಾಗಿ ಜಾದು ಇದೆ, ಆದ್ರೆ ಯಾವ ಜಾದು ಅನ್ನೋದು ತಿಳ್ಕೊಳ್ಬೇಕಾಗಿದೆ. ಸಿರ್ಫ್ ಮುರಳಿ ಬಜಾನ ಯಹ ಕಾಮನ್ ಬಾತ್ ಹೈ. ಆ ಕಟಗಿಯ ಮುರಳಿಯನ್ನ ನುಡಿಸಿದಂತೂ ಇದು ಕಾಮನ್ ಮಾತು ಅಂತ ಬಾಬಾ ಹೇಳ್ತಾರೆ. ಫಕೀರ್ ಲೋಗ್ ಬಿ ಮುರಳಿ ಬಜಾತೆ ಹೇ. ಬಿಕಾರಿಗಳು ಕೂಡ ಮುರಳಿಯನ್ನ ನುಡಿಸ್ತಾರೆ, ಸಾಧು ಸಂತರು ಮುರಳಿ ನುಡಿಸ್ತಾರೆ. ಆ ಕಟಗಿಯ ಮುರಳಂತೂ ಕಾಡ್ ಜನರು ಕೂಡ ನುಡಿಸ್ತಾರೆ, ಅದರಲ್ಲಿ ಜಾದು ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಸ್ಮೇ ತೋ ಜ್ಞಾನ ಕಾ ಜಾದು ಹೇ. ಮುರಳಿ ಅಂದ್ರೆ ಇಲ್ಲಿ ಜ್ಞಾನದ ಜಾದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಕೇವಲ ಶಬ್ದದ ಜಾದು, ಕಟ್ಟಿಗೆಯ ಮುರಳಿಯ ಜಾದು ಅಲ್ಲ. ಅಜ್ಞಾನ ಕೋ ಜಾದು ನಹಿ ಕಹೆಂಗೆ. ಹೀಗೆ ಬಾಬಾ ಹೇಳ್ತಾರೆ ಅಜ್ಞಾನಿಗಳಿಗೆ ಜಾದು ಅಂತೇಳಿ ಹೇಳುತ್ತೇವೆ. ಮನುಷ್ಯ ಸಮಸ್ತೆ ಹೇ ಶ್ರೀಕೃಷ್ಣ ಮುರಳಿ ಬಜಾತಾ ತಾ, ಉನ್ಕಿ ಬಹುತ್ ಮಹಿಮಾ ಕರ್ತೆ ಹೇ. ಕೃಷ್ಣ ಮುರಳಿ ನುಡಿಸ್ತಿದ್ರು ಅಂತೇಳಿ ಮಹಿಮೆ ಮಾಡ್ತಾರೆ. ಕೇವಲ ಆ ಕಟ್ಟಿಗೆ ಮುಳ್ಳಿಗೆ ಅಷ್ಟು ಮಹಿಮೆ ಮಾಡ್ತಾರಾ ಅಂತ ಬಾಬಾ ಕೇಳ್ತಾರ? ಇಲ್ಲ, ಯಾಕಂದ್ರೆ ಆ ಕಟ್ಟಿಗೆ ಮುಳ್ಳಿ ಈ ಜಗತ್ನಲ್ಲೂ ನುಡ್ಸೋರಿದ್ದಾರೆ. ಕಾಡ್ ಜನರು ಇನ್ನೂ ಬಹಳ ಚೆನ್ನಾಗಿ ನುಡಿಸ್ತಾರೆ. ಹಾಗಾಗಿ ಬಾಬಾ ಹೇಳ್ತಾರೆ ಅದ್ರದ್ದು ಜಾದು ಅಲ್ಲ. ಬಾಬ್ ಕಾತೆ ಹೇ ಶ್ರೀಕೃಷ್ಣ ತೋ ದೇವತಾತ. ಶ್ರೀಕೃಷ್ಣ ಅಂತೂ ದೇವತಾ ಅಂದ್ಮೇಲೆ ದೇವತೆಗಳು ಜ್ಞಾನ ಹೇಳಲಿಕ್ಕೆ ಸಾಧ್ಯ ಇಲ್ಲ, ದೇವತೆಗಳಿಗೆ ಜ್ಞಾನದ ಅವಶ್ಯಕತೆ ಸಾಧ್ಯ ಇಲ್ಲ. ಹಾಗಾದ್ರೆ ಕೃಷ್ಣ ಎಂತ ಮುರಳಿ ನುಡಿಸಿದ್ರು, ಯಾವ ಕೃಷ್ಣ ತಿಳ್ಕೊಳ್ಬೇಕಾಗಿದೆ. मनुष्य से देवता, देवता से मनुष्य, यह होता रहता है. दैवी सृष्टि भी होती है तो मनुष्य सृष्टि भी होती है. ಹೀಗೆ ಬಾಬಾ ಹೇಳ್ತಾರೆ ಮನುಷ್ಯರಿದ್ದವರು ದೇವತೆ ಆಗ್ತಾರೆ, ದೇವತೆ ಇದ್ದವರು ಮನುಷ್ಯರಾಗ್ತಾರೆ. ಯಾವಾಗ ಆಗ್ತಾರೆ, ಹೆಂಗೆಂಗ ಆಗ್ತಾರೆ, ಮನುಷ್ಯರೋಗಿ ದೇವತಾ ಯಾವಾಗ ಆಗ್ತಾರೆ, ಸಮಯ ಎಲ್ಲ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ದೈವಿ ಸೃಷ್ಟಿನೂ ಇತ್ತು, ಮನುಷ್ಯ ಸೃಷ್ಟಿನೂ ಇದೆ. ಯಾವ ಸಮಯದಲ್ಲಿ ದೈವಿ ಸೃಷ್ಟಿ ಇತ್ತು, ಯಾವ ಸಮಯದಲ್ಲಿ ಮನುಷ್ಯ ಸೃಷ್ಟಿ ಇತ್ತು, ಇದನ್ನು ತಿಳ್ಕೊಳ್ಬೇಕಾಗಿದೆ. ಈ ಜ್ಞಾನ ಸೇ ಮನುಷ್ಯ ಸೇ ದೇವತಾ ಬಂತೆ. ಈ ಜ್ಞಾನದಿಂದ ಏನು ಮುರಳಿ ಅಂತ ಹೇಳ್ತಿದ್ದೀರಿ, ಇದು ಜಾದು ಆಗಿದೆ. ಈ ಮುರಳಿ ಕೇಳೋದ್ರಿಂದಲೇ ಮನುಷ್ಯರಿಂದ ದೇವತಾ ಆಗ್ತಾರೆ. ಇದು ಇದೆ ಜಾದು, ಇಲ್ಲಿ ಇದೆ ಜಾದುಗಾರಿಕೆ ಅಂತ ಬಾಬಾ ಹೇಳ್ತಿದ್ದಾರೆ. ಜಬ್ ಸತ್ಯುಗ್ ಮೇ ಹೈ ತೋ ಜ್ಞಾನ ಕಾ ವರ್ಷಾ ಹೈ. ಸತ್ಯುಗದಲ್ಲಿದ್ದಾಗ ಜ್ಞಾನದ ಆಸ್ತಿ ಸಿಕ್ಕಿರುತ್ತೆ. ಇಲ್ಲಿಯ ಜ್ಞಾನದ ಪ್ರಾರಬ್ಧ ಅಲ್ಲಿ ಆಸ್ತಿ ರೂಪದಲ್ಲಿ ಇರುತ್ತೆ. ಸತ್ಯುಗ್ ಮೇ ಭಕ್ತಿ ಹೋತಿ ನಹಿ. ದೇವತಾ ಜಬ್ ಮನುಷ್ಯ ಬಂತೆ ಹೇ ತಬ್ ಭಕ್ತಿ ಶುರು ಹೋತಿ ಹೇ. ಬಾಬಾ ಕೂಡ ಹೇಳ್ತಾರೆ ಯಾವಾಗ ದೇವತೆಗಳೇ ಮನುಷ್ಯರಾಗ್ಬಿಡ್ತಾರಲ್ಲ, ಆಗ ಅದೇ ದೇವತೆಗಳೇ ಭಕ್ತಿಯನ್ನ ಶುರು ಮಾಡೋದು. ಅವರೇ ಭಗವಂತನನ್ನ ಪೂಜೆ ಮಾಡ್ಲಿಕ್ಕೆ ಆರಂಭಿಸ್ತಾರೆ. मनुष्य को विकारी, देवतों के निर्विकारी कहा जाता है. ಮನುಷ್ಯರಿಗಾಗಿ
विकारिಗಳಂತ ಹೇಳಾಗುತ್ತೆ. ದೇವತೆಗಳಿಗೆ ನಿರ್ವಿकारी, देवताओं की सृष्टि को पवित्र दुनिया कहा जाता है. ದೇವತೆಗಳಿರುವಂತ ಆ ಸೃಷ್ಟಿಗೆ, ದೈವಿ ಸೃಷ್ಟಿಗೆ ದೇವತೆಗಳ ಜಗತ್ತು, ಪವಿತ್ರ ಜಗತ್ತು ಅಂತ ಹೇಳಿ ಕರೆಯಲಾಗುತ್ತೆ. अभी तुम मनुष्य से देवता बन रहे हो, देवताओं में फिर यह ज्ञान होगा नहीं. ಬಾಬಾ ಹೇಳ್ತಾರೆ ದೇವತೆಗಳಲ್ಲಿ ಈ ಜ್ಞಾನ ಇರೋದಿಲ್ಲ. ಈ ಜ್ಞಾನ ಇರೋದೇ ದೇವತೆ ಆಗೋದಕ್ಕಾಗಿ. ಮತ್ತೆ ದೇವತೆಗಳಿಗೆ ಯಾಕೆ ಬೇಕು ಈ ಜ್ಞಾನ ಅಂತ ಬಾಬಾ ಕೇಳ್ತಿದ್ದಾರೆ. ದೇವತಾ ಸದ್ಗತಿ ಮೇ ಜ್ಞಾನ ಚಾಹಿಯೇ ದುರ್ಗತಿ ವಾಲೋಂಕೋ. ದೇವತೆಗಳು ಆಲ್ರೆಡಿ ಸದ್ಗತಿಯಲ್ಲಿದ್ದಾರೆ. ಜ್ಞಾನ ಬೇಕಾಗಿರೋದು ದುರ್ಗತಿಯಲ್ಲಿರೋರ್ಗೆ. ದುರ್ಗತಿ ಇಲ್ಲಿರೋರು ಸದ್ಗತಿ ಆಗ್ತಾರೆ. ಮತ್ತೆ ಸದ್ಗತಿಯಲ್ಲಿರೋರ್ಗೆ ಮತ್ತೆ ಸದ್ಗತಿಯ ಜ್ಞಾನ ಬೇಕಾಗೋದಿಲ್ಲ. इस ज्ञान से ही दैवी गुण आते हैं. ಈ ಜ್ಞಾನದಿಂದ, ಬಾಬಾ ಹೇಳುವ ಜ್ಞಾನದಿಂದ ದೈವಿ ಗುಣಗಳು ಬರ್ತಾ ಹೋಗುತ್ತೆ. ಜ್ಞಾನ ಕಿ ಧಾರಣ ವಾಲೆ ಕಿ ಚಲನ್ ದೈವಿ ಹೊತ್ತಿ ಜಾತೆ ಹೇ. ಬಾಬಾ ಹೇಳ್ತಾರೆ ಜ್ಞಾನ ಧಾರಣೆ ಮಾಡ್ಕೊಳ್ಳುವವರ ಚಲನೆ ದೈವಿ ಚಲನೆ ಆಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ದೈವಿ ಗುಣಗಳು ಬರ್ತಾ ಹೋಗುತ್ತೆ. ಕಮ್ ಧಾರಣ ವಾಲೋ ಕಿ ಚಲನ್ ಕಿಸಂ ಹೋತೆ ಹೇ, ಅಸುರಿ ಚಲನ್ ತೋ ನಹಿ ಹೋಂಗೆ. ಬಾಬಾ ಹೇಳ್ತಾರೆ ಕಡಿಮೆ ಧಾರಣೆ ಮಾಡ್ಕೊಳ್ಳೋರ್ಗೆ ಕಡಿಮೆ ಧಾರಣೆ ಆಗಿರುತ್ತೆ. ಯಾಕೆಂದ್ರೆ ಪೂರ್ಣ ಅಸುರಿ ಚಲನೆ ಅಂತೂ ಇರೋದಿಲ್ಲ. ಇದ್ರಲ್ಲೇ ಸ್ವಲ್ಪ ಸ್ವಲ್ಪ ಗುಣಗಳು ಇರುತ್ತೆ, ಸ್ವಲ್ಪ ಸ್ವಲ್ಪ ಅವಗುಣಗಳು ಮಿಕ್ಸ್ ಆಗಿರುವಂತದ್ದು ಇರುತ್ತೆ. ಧಾರಣ ನಹಿ ಹೋತಾ ಧಾರಣ ನಹಿ ಹೋತೋ ಹಮಾರೆ ಬಚ್ಚೆ ಕೈಸೆ ಕಹಲಾವೆ. ಒಂದ್ ವೇಳೆ ಧಾರಣೆ ಆಗ್ಲಿಲ್ಲ ಅಂದ್ರೆ ಶಿವಬಾಬಾರವರ ಮಕ್ಕಳು ಅಂತ ಹೇಳಿ ಹೆಂಗ್ ಹೇಳ್ಕೊಳ್ತೀರಿ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ತೀರಾ ಹಸುರಿ ಚಲನೆನೂ ಇಲ್ಲ, ಈ ಕಡೆ ಪೂರ್ಣ ದೈವಿ ಚಲನೆನೂ ಇಲ್ಲ, ಮಧ್ಯದಲ್ಲಿ ಮಿಕ್ಸ್ ಇದೆ. ಇನ್ನು ಪೂರ್ಣ ಆಗ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಪೂರ್ಣ ಧಾರಣೆ ಆಗಿಲ್ಲ ಅಂದ್ರೆ ಶಿವಬಾಬಾರವರ ಮಕ್ಕಳು ಅಂತ ಹೇಳಿ ಹೇಳ್ಕೊಳಂಗಿಲ್ಲ. ಅಸುರರು ಬಾಬಾ ಹೇಳ್ತಾರೆ ನನ್ನ ಮಕ್ಕಳು ಅಲ್ಲ ಅಂತ. ಬಚ್ಚೋ बाप को नहीं जानते तो बाप भी बच्चों को कैसे जानेंगे. ನೀವು ಮಕ್ಕಳು ಶಿವಬಾಬಾರವ್ರನ್ನ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನ ಸರಿಯಾಗಿ ಹೆಂಗ್ ತಿಳ್ಕೊಳಕ್ ಆಗತ್ತೆ. ಕಿತ್ತನೆ ಕಚ್ಚಿ ಕಚ್ಚಿ ಗೋಲಿಯಾ ಬಾಪ್ कच्ची कच्ची गालियां बाप को देते हैं, ಭಗವಾನ್ ಕೋ ಗಾಲಿ ದೇನೆ ಕಿತ್ನಾ ಖರಾಬ್ ಹೇ. ಬಾಬಾ ಹೇಳ್ತಾರೆ ತಾವ್ ಮಕ್ಕಳು ಭಗವಂತನನ್ನ ತಿಳ್ಕೊಂಡಿಲ್ಲ ಅಂದ್ರೆ ನಿಂದನೆ ಮಾಡ್ತೀರಿ, ಕೆಟ್ಟ ಕೆಟ್ಟ ಬೈಗುಳಗಳೆಲ್ಲ ಬೈತಾ ಇರ್ತೀರಿ ಭಗವಂತನಿಗೆ, ಕಷ್ಟದಲ್ಲಿ ದುಃಖದಲ್ಲಿ ಪರಿಸ್ಥಿತಿಗಳಿಗೆ. ಹಾಗೆ ಬಾಬಾ ಹೇಳ್ತಾರೆ ಭಗವಂತನಿಗಾಗಿ ಎಷ್ಟೊಂದು ನಿಂದನೆಯನ್ನ ಮಾಡ್ತಾ ಬಂದಿದ್ದೀರಿ. कितने कच्चा गालियां देते हैं, फिर जब ब्राह्मण बनते हो गाली देना बंद हो जाता है. ಯಾವಾಗ ಬ್ರಾಹ್ಮಣರಾಗ್ತೀರಿ, ಭಗವಂತನನ್ನ ತಿಳ್ಕೊಳ್ತೀರಿ, ಆಗ ಬೈಯೋದೆಲ್ಲ ಬಂದ್ ಆಗತ್ತೆ. ಬಲೆ ಎಲ್ಲಾ ಗುಣಗಳು ಧಾರಣೆ ಆಗಿಲ್ಲ, ಆದ್ರೆ ಬ್ರಾಹ್ಮಣರಾದ್ರೆ ಸಾಕು ಭಗವಂತನ ನಿಂದನೆ ಮಾಡೋದನ್ನ ಬಂದ್ ಮಾಡ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ತೋ ಇಸ್ ಜ್ಞಾನ ಕಾ ವಿಚಾರ ಸಾಗರ್ ಮಂಥನ್ ಕರ್ನಾ ಚಾಹಿಯೆ. ಹಾಗಾದ್ರೆ ಈ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಿ. ಭಗವಂತ ಯಾರಾಗಿದ್ದಾರೆ, ನಮ್ಗೆ ಎಂಥ ಜ್ಞಾನ ಕೊಡ್ತಿದ್ದಾರೆ, ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಿದ್ದಾರೆ, ನಾವು ಇದನ್ನ ಎಷ್ಟು ಚೆನ್ನಾಗಿ ಓದ್ಬೇಕು ಅಂತ ಹೇಳಿ ವಿಚಾರ ಮಾಡಿ. ಸ್ಟೂಡೆಂಟ್ ವಿಚಾರ ಸಾಗರ ಮಂಥನ್ ಕರ್ ಜ್ಞಾನ ಕೋ ಉನ್ನತಿ ಮೇಲೆ ಲೇತೆ ಹೈ. ವಿದ್ಯಾರ್ಥಿಗಳು ಕೂಡ ಅಷ್ಟೇ ಒಂದು ವಿಷಯದ ಕುರಿತು ಬಹಳ ಚೆನ್ನಾಗಿ ವಿಚಾರ ಮಾಡ್ತಾ ಮಾಡ್ತಾ ಆ ಜ್ಞಾನದಲ್ಲಿ ಉನ್ನತಿಯನ್ನ ಹೊಂದುತ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಕೂಡ ಅಂತ ಬಾಬಾ ಹೇಳ್ತಾರೆ ಎಷ್ಟೆಷ್ಟು ವಿಚಾರ ಮಾಡ್ತೀರಿ, ಏಕಾಂತದಲ್ಲಿ ಕುಂತ್ಕೊಂಡು ಚಿಂತನೆಗಳನ್ನ ಮಾಡ್ತೀರಿ ಜ್ಞಾನದ ಕುರಿತು, ಅಷ್ಟು ಅಮೃತ ಸಿಗ್ತಾ ಹೋಗುತ್ತೆ ಅಂತ ಬಾಬಾ ಹೇಳ್ತಾರೆ. ತುಮಕು ಯಹ ಜ್ಞಾನ ಮಿಲ್ತಾ ಹೈ, ಉಸ್ ಪರ್ ಅಪನಾ ವಿಚಾರ ಸಾಗರ್ ಮಂಥನ್ ಕರ್ನೆ ಸೆ ಅಮೃತ ಮಿಲೇಗಾ. ಇದ್ರ ಬಗ್ಗೆ ಚಿಂತನೆ ಮಾಡಿದಷ್ಟು ಅಮೃತ ಸಿಗ್ತಾ ಹೋಗುತ್ತೆ. ವಿಚಾರ ಸಾಗರ್ ಮಂಥನ್ ನಹಿ ಕರೆಂಗೆ ತೋ ಕ್ಯಾ ಮಂಥನ್ ಹೋಗ. ಬಾಬಾ ಹೇಳ್ತಾರೆ ಒಂದ್ ವೇಳೆ ಜ್ಞಾನದ ವಿಚಾರ ಸಾಗರ ಮಂಥನ ನಡೀತಾ ಇಲ್ಲ ಅಂದ್ರೆ ಇನ್ನು ಯಾವ್ದ್ರದ್ದು ಮಂಥನ ನಡೆಯುತ್ತೆ. ಅಸುರಿ ವಿಚಾರ ಕಾ ಮಂಥನ್ ಜಿಸ್ಸೆ ಕಿಚಡಾ ಹಿ ನಿಕಲ್ತಾ ಹೈ. ಒಂದು ಜ್ಞಾನದ ಮಂಥನ ನಡೀತಿರ್ಬೇಕು, ಇಲ್ಲ ಆ ಜ್ಞಾನದ ಮಂಥನ ನಡೀತಾ ಇಲ್ಲ ಅಂದ್ರೆ ಅಲ್ಲಿ ಅಸುರಿ ಮಂಥನ ನಡೀತಾ ಇರುತ್ತೆ. ಅಸುರಿ ಮಂಥನದಿಂದ ಏನ್ ಹೊರಗ್ ಬರುತ್ತೆ, ಕೊಳಕು ಹೊರಗ್ ಬರುತ್ತೆ ಅಂತ ಬಾಬಾ ಹೇಳ್ತಾರೆ. ಜ್ಞಾನದ ಮಂಥನದಿಂದ ಅಮೃತ ಹೊರಗ್ ಬಂದ್ರೆ ಬಾಬಾ ಹೇಳ್ತಾರೆ ಅಸುರಿ ಮಂಥನ ಮಾಡೋದ್ರಿಂದ ಕೊಳಕು ಹೊರಗ್ ಬರುತ್ತೆ. ಅಭಿ ತುಮ್ ಈಶ್ವರಿಯ ಸ್ಟೂಡೆಂಟ್ ಹೋ, ತಾವೀಗಂತೂ ಈಶ್ವರನ ವಿದ್ಯಾರ್ಥಿಗಳು, ಜ್ಞಾನದ ಮಂಥನನೇ ಮಾಡ್ಬೇಕಾಗಿದೆ.
जानते हो मनुष्य से देवता बनाने की पढ़ाई बाप पढ़ा रहा है. ಹೀಗೆ ಮನುಷ್ಯರನ್ನ ದೇವತೆ ಮಾಡುವಂತ ವಿದ್ಯೆಯನ್ನ ಸ್ವತಃ ಭಗವಂತ ಓದಿಸ್ತಾ ಇದ್ದಾರೆ. ದೇವತಾ ತೋ ನಹಿ ಪಢಾಯೆಂಗೆ, ದೇವತೆಗಳಂತೂ ಓದಿಸೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಭಗವಂತನೇ ಓದಿಸ್ತಾ ಇದ್ದಾರೆ. ದೇವತೋ ಕಿ ಕಭಿ ಜ್ಞಾನ ಕಾ ಸಾಗರ ನಹಿ ಕಹಾ ಜಾತಾ. ದೇವತೆಗಳಿಗೆ ಎಂದು ಜ್ಞಾನದ ಸಾಗರ ಅಂತೇಳಿ ಹೇಳೋದಿಲ್ಲ. ಶಿವಬಾಬಾರವ್ರಿಗೆ ಮಾತ್ರ ಜ್ಞಾನದ ಸಾಗರ ಅಂತೇಳಿ ಹೇಳೋದು. ಬಾಕಿ ಜ್ಞಾನ ಕಾ ಸಾಗರ ಹೈ. तो अपने से पूछना चाहिए हमारे हमारे में कभी दैवी गुण है. ಬಾಬಾ ಹೇಳ್ತಿದ್ದಾರೆ, ಹಾಗಾದ್ರೆ ತಮ್ಮನ್ನ ತಾವು ಚೆಕ್ ಮಾಡ್ಕೋಬೇಕಾಗಿ, ನನ್ನಲ್ಲಿ ದೈವಿ ಗುಣಗಳಿದಾವ. असुरी गुण है तो उसे निकलना देना चाहिए, तब ही देवता बनेंगे. ಒಂದ್ ವೇಳೆ ಅಸುರಿ ಗುಣ ಇದಾವೆ ಅಂತೇಳಿ ಗೊತ್ತಾದ್ರೆ ಅದನ್ನ ತೆಗೆದು ಹಾಕ್ತಾ ಹೋಗಿ, ಬಿಡ್ತಾ ಹೋಗಿ, ಆಗ ದೇವತೆ ಆಗ್ತೀರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಅವಿ तुम हो पुरुषोत्तम संगम पर, पुरुषोत्तम बन रहे हो. पावन वातावरण भी बहुत अच्छा होना चाहिए. ತಾವು ಪುರುಷೋತ್ತಮರಾಗ್ತಾ ಇದೀವಿ ಅದ್ಮೇಲೆ ತಮ್ಮ ವಾತಾವರಣವನ್ನು ಕೂಡ ಬಹಳ ಚೆನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಚೀಚಿ ಬಾತೆ ಮುಖ ಸೆ ನಹಿ ನಿಕಲ್ನಾ ಚಾಹಿಯೆ. ಕೆಟ್ಟ ಕೆಟ್ಟ ವಿಚಾರಗಳು, ಕೆಟ್ಟ ಕೆಟ್ಟ ಮಾತುಗಳು ಬಾಯಿಂದ ಬರಬಾರ್ದು. ಕೆಟ್ಟ ಕೆಟ್ಟ ವಿಚಾರಗಳನ್ನ ಕೇಳಬಾರ್ದು. ಕೆಟ್ಟ ಕೆಟ್ಟ ವಿಚಾರಗಳನ್ನ ಯೋಚನೆ ಕೂಡ ಮಾಡಬಾರ್ದು. ತಾವು ಎಲ್ಲೆಲ್ಲಿರ್ತೀರಿ ಅಲ್ಲೆಲ್ಲ ವಾತಾವರಣವನ್ನ ಶುದ್ಧ ಮಾಡ್ಕೊಳ್ಬೇಕು. ವಿಚಾರಗಳಿಂದ, ಮಾತಿನಿಂದ, ಕರ್ಮದಿಂದ ಬಾಬಾ ಹೇಳ್ತಾರೆ ಶುದ್ಧ ಮಾಡ್ಕೊಳ್ತಾ ಹೋಗಿ. ನಹಿ ತೋ ಕಹಾ ಜಾಯೇಗಾ ಕಾಮ್ ಕಮ್ ದರ್ಜಾ ಕಹತಾ ಹೈ. ಒಂದ್ ವೇಳೆ ಈ ರೀತಿ ಕೆಟ್ಟ ವಿಚಾರದಲ್ಲೇ ಇರ್ತೀರಂದ್ರೆ ಪದವಿ ಕೂಡ ಕಡಿಮೆ ಪದವಿ ಆಗತ್ತೆ. ವಾತಾವರಣ ಸೇ ಜಟ್ ಪತಾ ಪಡ್ ಜಾತಾ ಹೈ. ಮುಖ ಸೇ ವಚನ್ ಸೇ ದುಃಖ ದೇನೆ ವಾಲೆ ನಿಕಲ್ತೆ ಹೇ. ಬಾಬಾ ಹೇಳ್ತಿದ್ದಾರೆ, ವಾತಾವರಣವನ್ನ ಸರಿ ಇಟ್ಕೊಳ್ಳಿ ಅಂದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅವರ ಮುಖದಿಂದ, ವಚನದಿಂದ ದುಃಖವನ್ನೇ ಕೊಡ್ತಾ ಹೋಗ್ತಾರೆ. तुम बच्चों को बाप का नामा बाला करना है. ತಾವ್ ಮಕ್ಕಳಂತೂ ತಂದೆ ಹೆಸರನ್ನ ಪ್ರಸಿದ್ಧಿ ಮಾಡ್ಬೇಕಾಗಿದೆ. ತಂದೆ ಹೆಸರು ಪ್ರಸಿದ್ಧಿ ಮಾಡ್ಲಿಕ್ಕೆ ತಮ್ಮ ಮುಖದಿಂದ ರತ್ನಗಳೇ ಹೊರ ಬರಬೇಕು. ವಿಚಾರದಲ್ಲೂ ರತ್ನಗಳದ ಚಿಂತನೆ ನಡಿಬೇಕು. ಕೇಳುವುದು ಕೂಡ ರತ್ನಗಳನ್ನೇ ಕೇಳಬೇಕು. ಆಗ ಬಾಬಾರವರ ಹೆಸರು ಪ್ರಸಿದ್ಧಿ ಆಗತ್ತೆ. ಸದೈವ್ ಮುಖಡ ಹರ್ಷಿತ ರಹನಾ ಚಾಹಿಯೆ. ಬಾಬಾ ಹೇಳ್ತಾರೆ ತಮ್ಮ ಮುಖ ಸದಾ ಹರ್ಷಿತರಾಗಿರ್ಬೇಕು. ತಂದೆ ಹೆಸರನ್ನ ಪ್ರಸಿದ್ಧಿ ಮಾಡ್ಲಿಕ್ಕೆ ಮುಖ ಚಿಂತ್ಕೊಳ್ಬಾರ್ದು, ಗಂಟಾಕೊಳ್ಬಾರ್ದು, ಸಿಟ್ಟು ಮಾಡಬಾರ್ದು. ಸದಾ ಹರ್ಷಿತರಾಗಿರಿ, ಆಗ ತಂದೆ ಹೆಸರು ಪ್ರಸಿದ್ಧಿ ಆಗತ್ತೆ. ಮುಖಸೆ ಸದೈವ್ ರತ್ನ ಹಿ ನಿಕ್ಲೆ. ಮುಖದಿಂದ ಸದಾ ರತ್ನಗಳೇ ಹೊರ ಬರಬೇಕಾಗಿದೆ. ಯಹ ಲಕ್ಷ್ಮೀ ನಾರಾಯಣ್ ಕಿತ್ತನೆ ಹರ್ಷಿತ ಮುಖ ಹೇ. ಬಾಬಾ ಕೂಡ ಹೇಳ್ತಿದ್ರೆ ಈ ಲಕ್ಷ್ಮೀ ನಾರಾಯಣರು ಇಷ್ಟೊಂದು ಹರ್ಷಿತ ಮುಖದವರಾಗಿದ್ದಾರೆ. ಇನ್ಕಿ ಆತ್ಮನೆ ಜ್ಞಾನ ರತ್ನ ಧಾರಣ ಕಿಯಾತೆ. ಇವ್ರು ಯಾಕೆ ಇಷ್ಟು ಹರ್ಷಿತರಾಗಿದ್ರು? ಬಾಬಾ ಹೇಳ್ತಾರೆ ಅವರ ಆತ್ಮ ಇಷ್ಟೊಂದು ಜ್ಞಾನವನ್ನ ಧಾರಣೆ ಮಾಡ್ಕೊಂಡಿದ್ರು, ಅದಕ್ಕೆ ಅಷ್ಟೊಂದು ಹರ್ಷಿತ. ಮುಖಸೆ ಯಹ ಜ್ಞಾನ ನಿಕಲ್ತಾ ಇತ್ತೆ. ಅವರಿಗೆ ಹಿಂದಿನ ಜನ್ಮದಿಂದ ಸದಾ ಮುಖದಿಂದ ಜ್ಞಾನ ರತ್ನಗಳೇ ಹೊರ ಬರ್ತಾ ಇತ್ತು. ರತ್ನ ಹಿ ಸುನತೆ ರತ್ನ ಹಿ ಸುನಾತೆ. ರತ್ನನೇ ಕೇಳ್ತಾ ಇದ್ರು, ರತ್ನಗಳನ್ನೇ ಅವ್ರು ಹೇಳ್ತಾ ಇದ್ರು. ಅದಕ್ಕಾಗಿನೇ ಅವರದ್ದು ಮುಖ ಅಷ್ಟು ಹರ್ಷಿತ. ಕಿತ್ತನೆ ಖುಷಿ ರಹನಿ ಚಾಹಿಯೆ. ಇಷ್ಟೊಂದು ಖುಷಿ ಇರ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಅಭಿ ತುಮ್ ಜೋ ಜ್ಞಾನ ರತ್ನ ಲೇತೆ ಹೋ ವಹ ಫಿರ್ ಸಚ್ಚಿ ಹೀರಾ ಜವಾಹರಾತ್ ಬನ್ ಜಾತೆ ಹೇ. ಈಗೇನು ರತ್ನಗಳನ್ನ ತೆಗೆದುಕೊಳ್ತಿದ್ದೀರಿ ಬಾಬಾರವರಿಂದ, ಜ್ಞಾನ ಎನ್ನುವಂತ ರತ್ನಗಳನ್ನ, ಇದೇ ಮುಂದೆ ಸ್ಥೂಲ ರತ್ನ ವಜ್ರ ವೈಢೂರ್ಯ ಆಗುತ್ತೆ. ನವರತ್ನ ಕಿ ಮಾಲಾ ಕೊಯಿ ಹೀರೆ ಜವಾಹರೋं की नहीं, ಇನ್ ಚೈತನ್ಯ ರತ್ನೋ ಕಿ ಮಾಲಾ ಹೇ. ಬಾಬಾ ಹೇಳ್ತಿದ್ರೆ ನವರತ್ನಗಳ ಮಾಲೆ ಹೇಳ್ತಾರಲ್ಲ, ಅದು ಕೇವಲ ವಜ್ರ ವೈಢೂರ್ಯದಲ್ಲ, ಈ ಚೈತನ್ಯ ರತ್ನಗಳ ನೆನಪಾರ್ಥ. ವಜ್ರ ವೈಢೂರ್ಯ ದೇವತೆಗಳ ನೆನಪಾರ್ಥ ಅಲ್ಲ, ಸಂಗಮಯುಗದ ಚೈತನ್ಯದಲ್ಲಿರುವಂತ ರತ್ನಗಳ ನೆನಪಾರ್ಥ ಆಗಿದೆ. 9 ರತ್ನಗಳದ್ದು. ಮನುಷ್ಯ ಲೋಗ್ ತೋ ಫಿರ್ ವಹ ರತ್ನ ಸಮಜ್ ಅಂಗೂಠಿ ಮೇ ಆದಿ ಪೆಹನ್ ಲೇತೆ ಹೇ. ಬಾಬಾ ಹೇಳ್ತಾರೆ ಮನುಷ್ಯರು ಅದನ್ನೇ ರತ್ನ ಅಂತ ಹೇಳಿ ತಿಳ್ಕೊಂಡು ಉಂಗುರದ ರೂಪದಲ್ಲಿ ಹಾಕೊಳ್ತಾ ಹೋಗ್ತಾರೆ.
ಚೈತನ್ಯದಲ್ಲಿರುವಂತವರ ನೆನಪಾರ್ಥ. ಜ್ಞಾನ ರತ್ನ ಕಿ ಮಾಲಾ ಇಸ್ ಪುರುಷೋತ್ತಮ ಸಂಗಮಿ ಪರ್ ಹಿ ಬಂತೆ. ಮತ್ತೆ ಜ್ಞಾನ ರತ್ನಗಳ ಮಾಲೆ ಕೂಡ ಚೈತನ್ಯ ಪುರುಷೋತ್ತಮ ಸಂಗಮಿಗರ ಅವ್ರದ ನೆನಪಾರ್ಥನೆ ಆಗಿದೆ. यह रत्न है 21 जन्मों के लिए माला माल बना देते हैं. ಈ ಜ್ಞಾನ ರತ್ನನೆ 21 ಜನ್ಮಕ್ಕಾಗಿ ಸಂಪತ್ತಿವಾನರನ್ನಾಗಿ ಮಾಡುವಂಥದ್ದು. ಜಿಸ್ಕೋ ಕೊಯ್ ಲೂಟ್ ನಾ ಸಕೆ. ಇಂಥ ಜ್ಞಾನ ರತ್ನಗಳನ್ನ ಯಾರು ಸಹ ಕಸಿದ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಕಳ್ತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಲೂಟಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಹ ಪೆಹನೋ ತೋ ಜಟ್ ಕೊಯ್ ಲೂಟ್ ಲೇವೆ. ಕೆಲವೊಂದು ಈಗ ಸ್ಥೂಲ ಜ್ಞಾನ ರತ್ನಗಳೇನಾದ್ರೂ ಹಾಕೊಳ್ತೀರಂದ್ರೆ ತಕ್ಷಣ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ತೋ ಅಪ್ನೆ ಕೋ ಬಹುತ್ ಬಹುತ್ ಸಂಭಾಲನ್ ಕರ್ನಾ ಹೈ. ಒಂದ್ ವೇಳೆ ಸ್ಥೂಲ ರತ್ನಗಳನ್ನ ಹಾಕೊಳ್ತೀರಂದ್ರೆ ಕಳ್ತನ ಮಾಡ್ಕೊಳ್ಳೋರು ಹೋಗ್ತಾರೆ. ಅದನ್ನ ಬಹಳ ಸಂಭಾಲನೆ ಮಾಡ್ಬೇಕಾಗತ್ತೆ ಕಳ್ಳರಿಂದ. ಅಸುರಿ ಗುಣಕ್ಕೂ ನಿಕಲ್ನಾ ಹೈ. ಬಾಬಾ ಹೇಳ್ತಾರೆ ಈಗಂತೂ ತಾವು ಅಸುರಿ ಗುಣಗಳನ್ನ ತೆಗಿತಾ ಹೋಗಿ. असुरी गुण वालों की शक्ल ही ऐसे ही हो जाते हैं. क्रोध में तो लाल ತಂಬೆ ಮೀಸಲ್ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ ಯಾರಲ್ಲಿ ಕ್ರೋಧ ಇರುತ್ತೆ, ಕ್ರೋಧ ಇರುವವರ ಲಕ್ಷಣ ಹೀಗೆ ಕಾಣಿಸುತ್ತೆ, ಕೆಂಪು ತಂಬಿಗೆ ತರ ಅಂತ ಹೇಳಿ ಬಾಬಾ, ಕೆಂಪು ಮುಖ ಅಂತ ಬಾಬಾ ಹೇಳ್ತಾರೆ. ಕಾಮ ವಿಕಾರ ವಾಲೋ ಕೋ ತೋ ಏಕದಮ್ ಕಾಲೆ ಮುಹು ವಾಲೆ ಬನಾ ಜಾತೆ ಹೇ. ಬಾಬಾ ಹೇಳ್ತಿದ್ರೆ ಯಾರಲ್ಲಿ ಕಾಮದ ವಿಕಾರ ಇರ್ತಾವ್ರ ಮುಖ ತಕ್ಷಣ ಕಪ್ಪಾಗ್ಬಿಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಕ್ರೋಧ ಇರೋರ್ಗೆ ಮುಖ ಕೆಂಪಾದ್ರೆ ಕಾಮ ವಿಕಾರ ಇರೋರ್ ಮುಖ ಕಪ್ಪಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಶ್ರೀಕೃಷ್ಣ ಕೋ ಬಿ ಕಾಲಾ ದಿಖಾತೆ ಹೇನಾ. ಶ್ರೀಕೃಷ್ಣನಿಗಾಗಿ ಮುಖ ಕಪ್ಪು ತೋರಿಸ್ತಾರಲ್ವಾ ಅಂತ ಬಾಬಾ ಹೇಳ್ತಿದ್ದಾರೆ. ವಿಕಾರೋಂ ಕಿ ಕಾರಣ ಹಿ ಗೋರೆ ಸೇ ಸಾವ್ರೆ ಬನ್ ಗಯಾ. ಹೀಗೆ ವಿಕಾರದ ಕಾರಣನೇ ಸುಂದರ ಇರುವಂತ ಕೃಷ್ಣ ಕಪ್ಪಾಗ್ಬಿಟ್ರು ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ವಿಕಾರದ ಕಾರಣನೇ ಈ ರೀತಿ ಬದಲಾಗ್ತಾ ಇದೆ. ತುಮ್ ಬಚ್ಚೋಂ ಕೋ ಹರ್ ಬಾತ್ ಅಚ್ಚಿ ವಿಚಾರ ಸಾಗರ ಮಂಥನ್ ಕರ್ನಾ ಚಾಹಿ. ತಾವು ಮಕ್ಕಳಿಗಂತೂ ಪ್ರತಿಯೊಂದು ಮಾತನ್ನು ಕೂಡ ವಿಚಾರ ಸಾಗರ ಮಂಥನ್ ಮಾಡಿ ಹೆಚ್ಚಿನದಾಗಿ ಚಿಂತನೆ ಮಾಡಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಪಢಾಯಿ ಹೇ ಬಹುತ್ ಧನ್ ಪಾನೆ ಕಿ. ಈ ವಿದ್ಯೆ ಇರೋದೇ ಬಹಳ ಧನವನ್ನ ಸಂಪಾದನೆ ಮಾಡಿ. ಬಚ್ಚೋं को सुना हुआ है ना क्वीन विक्टोरिया का विजय पहले ವಾಜೀರ್ ಪೆಹಲೆ ಬಹುತ್ ಗರೀಬ್ ತಾ. ಬಾಬಾ ಅದಕ್ಕೆ ಉದಾಹರಣೆ ಹೇಳ್ತಿದ್ದಾರೆ. ವಿದ್ಯೆ ಸಂಪಾದನೆಗೆ ಆಧಾರ ಆಗತ್ತೆ. ಕ್ವೀನ್ ವಿಕ್ಟೋರಿಯಾ ಅವರ ಮಂತ್ರಿ ಬಹಳ ಬಡವರಾಗಿದ್ರು. ದಿಯಾ ಜಲಾಕರ್ ಪಡಾತೈತೆ. ದೀಪದ ಬೆಳಕಿನಲ್ಲೇನೆ ಓದ್ತಾ ಇದ್ರು. ಇಷ್ಟು ಬಡವರಾಗಿರುವಂತವ್ರು ಕ್ವೀನ್ ವಿಕ್ಟೋರಿಯಾಗ ಮಂತ್ರಿ ಆದ್ರು ಆ ವಿದ್ಯೆಯಿಂದಲೇ ಅಂತ ಬಾಬಾ ಹೇಳ್ತಿದ್ದಾರೆ. ಪರಂತು ವಹ ಪಡಾಯಿ ಕೊಯಿ ರತ್ನ ತೋಡೆ ಹಿ. ಆ ವಿದ್ಯೆ ಅಂತೂ ರತ್ನ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಥೂಲ ವಿದ್ಯೆ ಆಗಿದೆ, ಅದರಿಂದ ರತ್ನಗಳ ಸಂಪಾದನೆ ಆಗೋದಿಲ್ಲ. ಜ್ಞಾನ ಪಡಕರ್ ಫೋರು ಪೊಸಿಷನ್ ಪಾಲೇತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ ಜ್ಞಾನವನ್ನ ಓದಿ ಪೊಸಿಷನ್ ಅನ್ನ ಪಡ್ಕೊಳ್ತಾರೆ. ಲೌಕಿಕದ ವಿದ್ಯೆಯನ್ನ ಓದಿ ಅಲ್ಲಿ ಯಾವುದೇ ಒಂದು ಅಧಿಕಾರವನ್ನ ಸಂಪಾದನೆ ಮಾಡ್ತಾರೆ. ತೊ ಪಡಾಯಿ ಕಾಮ್ ಆಯಿನ ಪೈಸೆ ಕೈ. ಬಾಬಾ ಹೇಳ್ತಾರೆ ವಿದ್ಯೆ ಹಣ ಸಂಪಾದನೆಗೆ ಕೆಲ್ಸಕ್ಕೆ ಬಂತಲ್ವಾ ಅಂತ ಬಾಬಾ ಹೇಳ್ತಾರೆ. ಪಡಾಯಿ ಧನ ಹೇ. ವಿದ್ಯೆನೆ ಹಣ ಆಗುತ್ತೆ, ಧನ ಆಗುತ್ತೆ. ಯಾಹಿ ಹದ್ಗ. ಬಾಬಾ ಹೇಳ್ತಾರೆ ಇದು ಹದ್ದಿನದ್ದಾಯ್ತು. ಬಾಬಾ ಓದಿಸುವಂತದ್ದು ಬೇಹದ್ದಿನ ವಿದ್ಯೆ, ಬೇಹದ್ದಿನ ಧನ ಸಂಪಾದನೆ ಮಾಡಿಕೊಡುತ್ತೆ. ಅಭಿ ತುಮ್ ಸಮಜ್ತೆ ಹೋ ಬಾಪ್ ಹಮ್ಕೋ ಪಡಾಕರ್ ವಿಶ್ವ ಕಾ ಮಾಲಿಕ್ ಬನಾ ದೇತೆ ಹೇ. ಈಗ ತಾವು ಮಕ್ಕಳು ಈ ವಿದ್ಯೆಯನ್ನ ಓದ್ತಿದ್ದೀರಂದ್ರೆ ಈ ವಿದ್ಯೆಯಿಂದ ವಿಶ್ವದ ಮಾಲೀಕರಾಗ್ತಾ ಇದೆ. ಅಲ್ಲಿಯ ವಿದ್ಯೆಯಿಂದ ಒಂದು ಜನ್ಮಕ್ಕಾಗಿ ಸಂಪಾದನೆ ಆಗುತ್ತೆ, ಒಂದು ಜನ್ಮಕ್ಕಾಗಿ ಅಧಿಕಾರ ಪ್ರಾಪ್ತಿ ಮಾಡುತ್ತೆ. ಆದ್ರೆ ಈ ವಿದ್ಯೆ 21 ಜನ್ಮಕ್ಕಾಗಿ ನಿಮ್ಗೆ ಸಂಪಾದನೆಯನ್ನ ತಂದು ಕೊಡುವಂತದ್ದಾಗಿದೆ. ವಿಶ್ವದ ಮಾಲೀಕರನ್ನಾಗಿ ಮಾಡುವಂತ ವಿದ್ಯೆ ಆಗಿದೆ. ವಹತು ಧನ್ ಕಮಾನೆ ಕೆ ಲಿಯೇ ಹಿ ಪಢಾಯಿ ನಹಿ ಪಡೆಂಗೆ. ಬಾಬಾ ಹೇಳ್ತಿದ್ದಾರೆ ಇದು ಕೇವಲ ಹಣ ಸಂಪಾದನೆ ಮಾಡ್ಲಿಕ್ಕೆ ಮಾತ್ರ ವಿದ್ಯೆ ಅಲ್ಲ. ಇವತ್ತು ಅಭಿ ವಿಕೆ ಪುರುಷಾರ್ಥ ಸೇ
ಅತಃ ಧನ ಮಿಲ್ತಾ ಹೈ. ಬಾಬಾ ಹೇಳ್ತಿದ್ರೆ ಈ ಪುರುಷಾರ್ಥದಿಂದ ನಿಮ್ಗೆ ಅತಹವಾದ ಅಪಾರವಾದ ಧನ ಸಿಗೋದಿದೆ. ಧನ್ ಅವಿನಾಶಿ ಬನ್ ಜಾತಾ ಹೈ. ಹೀಗೆ ಬಾಬಾ ಹೇಳ್ತಿ ನಿಮಗೆ ಸಿಗುವಂತಹ ಧನ ಅವಿನಾಶಿ ಧನ ಆಗತ್ತೆ. ಖಾಲಿ ಆಗದೆ ಇರುವಂತಹ ಧನ, ಮುಗಿದೇ ಇರುವಂತಹ ಸಂಪತ್ತು ತಂದು ಕೊಡುವಂತ ವಿದ್ಯೆ ಆಗಿದೆ. देवताओं के पास बहुत धन था, फिर जब वाम मार्ग में रावण राज्य में आते हैं तो तभी कितना धन था. ಬಾಬಾ ಹೇಳ್ತಿದ್ರೆ ಸತ್ಯುಗದಲ್ಲಿ ಇಷ್ಟು ಅವಿನಾಶಿ ಧನ ಸಿಕ್ಕಿರುತ್ತೆ. ಅರ್ಧ ಕಲ್ಪ ಮುಗಿದೋಗಿದ್ರು, ರಾವಣ ರಾಜ್ಯ ಶುರುವಾಗಿ ವಾಮ ಮಾರ್ಗದಲ್ಲಿ ಹೋದ್ರು ಎಷ್ಟೊಂದು ಧನ ಇತ್ತು. ಹಾಗಾಗಿ ಅಷ್ಟೊಂದು ಧನವನ್ನು ಕೂಡ ಮಂದಿರ ಕಟ್ಲಿಕ್ಕಾಗಿ ಬಳಸ್ತಾ ಇದ್ರಿ. ಕಿತ್ತನೆ ಮಂದಿರ ಬನಾಯಿ, ಎಷ್ಟೊಂದು ಮಂದಿರಗಳನ್ನು ಕೂಡ ಕಟ್ಟಿದ್ರಿ. ವಾಮ ಮಾರ್ಗದಲ್ಲಿ ಹೋದ್ರು, ರಾವಣ ರಾಜ್ಯ ಶುರುವಾಗಿದ್ರು ಕೂಡ ಇನ್ನೂ ಸಂಪತ್ತು ಮುಗ್ದಿರ್ಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಮತ್ತೆ ಅದನ್ನ ಮಂದಿರ ಕಟ್ಲಿಕ್ಕೆ, ಭಕ್ತಿ ಮಾಡ್ಲಿಕ್ಕೆ ಎಷ್ಟೊಂದು ತೊಡಗಿಸಿದ್ರಿ. ಬೇರೆ ಬಾದ್ಮೆ ಮುಸಲ್ಮಾನು ನೇ ಲೂಟ, ನಂತರದಲ್ಲಿ ಅದನ್ನ ಅನ್ಯ ಧರ್ಮದವರು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಕಿತ್ತನ ಧನ್ವಂತೆ. ಹಾಗಾದ್ರೆ ನೀವು ಇಷ್ಟೊಂದು ಧನವಂತರು ಹೇಗಾಗಿದ್ರಿ? ಈ ಜ್ಞಾನದಿಂದ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅಷ್ಟೊಂದು ಅರ್ಧ ಕಲ್ಪ ಆಗಿದ್ರು ಕೂಡ ಸಂಪತ್ತು ಮುಗ್ದಿರ್ಲಿಲ್ಲ. ಮತ್ತೆ ರಾವಣ ರಾಜ್ಯ ಶುರುವಾದ್ರೂ ಮುಗ್ದಿರ್ಲಿಲ್ಲ. ಅನ್ಯರು ಬಂದು ಲೂಟಿ ಮಾಡ್ಕೊಂಡು ಹೋದಾಗ ಖಾಲಿ ಆಯ್ತು ಅಂತ ಬಾಬಾ ಹೇಳ್ತಾರೆ. आजकल की पढ़ाई से इतना धनवान नहीं बन सकते. ಈ ಜಗತ್ತಿನಲ್ಲಿ ಓದುವಂತ ವಿದ್ಯೆಯಿಂದ ಇಷ್ಟೊಂದು ಧನವಂತರು ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿತ್ತು. इस पढ़ाई से देखो मनुष्य क्या क्या बन जाते हैं, गरीब से साहूकार. ಬಾಬಾ ಹೇಳ್ತಾರೆ ಈ ವಿದ್ಯೆಯಿಂದ ನೋಡಿ ಮನುಷ್ಯರಿದ್ದವರು ಹೇಗಾಗ್ತಾರೆ. ಮನುಷ್ಯರೋಗಿ ದೇವತಾ ಆಗ್ತಾರೆ, ಭಿಕಾರಿ ಇರುವಂತವ್ರು ಸಾಹುಕಾರ ಆಗ್ತಾರೆ, ವಿಶ್ವದ ಮಾಲೀಕರಾಗ್ತಾರೆ. ಅದೇ ಭಾರತದಕ್ಕೂ ಕಿತನಾ ಗರೀಬ್ ಹೇ. ಈಗ ಭಾರತ ನೋಡಿ ಹೇಗಿದೆ, ಎಷ್ಟು ಬಡ ಭಾರತ ಆಗಿದೆ. ನಾಮ್ ಹೇ ಸಾಹುಕಾರ, ಸಾಹುಕಾರ ಬಿ ಜೋ ಹೇ ಉನ್ಕೋ ತೋ ಫುರ್ಸತ್ ಹಿ ನಹಿ. ಈ ಭಾರತದಲ್ಲಿ ಯಾರೆಲ್ಲ ಸಾಹುಕಾರರಿದ್ದಾರೆ ಅವ್ರಿಗಂತೂ ಸಮಯ ಇಲ್ಲ, ಫುರ್ಸೊತ್ತಿಲ್ಲ. ಅಪನೆ ಧನ್ ಪೊಸಿಷನ್ಗೆ ಕಿತನಾ ಅಹಂಕಾರ ಆತಾ ಹೈ. ಹೀಗೆ ಯಾರು ಸಾಹುಕಾರಿತನ ಇದೆಲ್ಲ ಅವರಿಗೆ ತಮ್ಮದೇ ಧನ, ಪೊಸಿಷನ್, ಅಧಿಕಾರದ್ದು ಅಹಂಕಾರ ಇದೆ. ನನ್ನಿಷ್ಟು ದೊಡ್ಡ ಅಧಿಕಾರಿ, ನನ್ನಲ್ಲಿಷ್ಟು ಹಣ ಇದೆ, ಹಣದ ಅಧಿಕಾರದಲ್ಲಿ ಅಹಂಕಾರದಲ್ಲಿ ಇದ್ದಾರೆ. ಇಸ್ಮೆ ಅಹಂಕಾರ ಆದಿ ಮಿಟಾ ಜಾನಾ ಚಾಹಿಯೆ. ಈ ಜ್ಞಾನ ಮಾರ್ಗದಲ್ಲಿ ಇರ ಅಹಂಕಾರನೆಲ್ಲ ಕಳ್ಕೊಳ್ಬೇಕಾಗಿದೆ. ವಿಶ್ವದ ಮಾಲೀಕರಾಗ್ತಿದ್ರು ಕೂಡ ಅಹಂಕಾರ ಇರಬಾರ್ದು ಅಂತ ಬಾಬಾ ಹೇಳ್ತಾರೆ. ಆದ್ರೆ ಈ ಜಗತ್ತಲ್ಲಿ ಒಂದೇ ಜನ್ಮಕ್ಕೆ ಸಂಪತ್ತಿವಾನಾಗಿರ್ತಾರೆ, ಹಣ ಇರುತ್ತೆ, ಅಧಿಕಾರ ಇರುತ್ತೆ, ಎಷ್ಟು ಅಹಂಕಾರ ತೋರಿಸ್ತಾರೆ. ಆದ್ರೆ ಇಲ್ಲಂತೂ ಅಹಂಕಾರ ಬಿಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಮ್ ಆತ್ಮ ಹೇ, ಆತ್ಮಕ್ಕೆ ಪಾಸ್ ಧನ್ ದೌಲತ್ ಹೀರೆ ಜವಾಹರೆ ಆದಿ ಕುಚ್ ಬಿ ನಹಿ ಹೇ. ಬಾಬಾ ನೀವು ಆತ್ಮಗಳು, ಆತ್ಮಗಳಿಗೆ ಏನ್ ಬೇಕಾಗಿದೆ? ವಜ್ರ, ವೈಢೂರ್ಯ, ಧನ, ಸಂಪತ್ತು ಯಾಕೆ ಬೇಕು ಅಂತ ಬಾಬಾ ಕೇಳ್ತಾರೆ. ಆತ್ಮನಿಗೆ ಏನು ಇಲ್ಲ, ಆತ್ಮನ ತಂದೆ ಬಿಟ್ರೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಬ್ಬ ಬಾಪ್ ಕಾತೆ ಹೇ ಮೀಠೆ ಬಚ್ಚೆ, ದೇಹ ಸಹಿತ ದೇಹಕ್ಕೆ ಸಬಿ ಸಂಬಂಧ ಚೋಡು. ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧವನ್ನ ಮರ್ತು ಬಿಡಿ. शरीर छोटे है तो फिर ಸೌಕಾರಿ ಆದಿ ಸಬ್ ಖತಮ್ ಹೋ ಜಾತೆ ಹೇ. ನಾವು ಸೌಕಾರರು, ನಾವು ಇಂಥ ಅಧಿಕಾರಿಗಳು ಅನ್ನುವಂತ ಏನ್ ಅಹಂಕಾರ ಇದೆಯಲ್ಲ, ಈಗ ಅಂತವ್ರಿಗೆ ಆತ್ಮ ಏನಾದ್ರೂ ಶರೀರ ಬಿಟ್ಟೋದ್ರೆ ನಿಮ್ಮ ಸೌಕಾರಿತನ ಎಲ್ಲ ಸಮಾಪ್ತಿ ಆಯ್ತು, ನಿಮ್ಮ ಅಧಿಕಾರ ಎಲ್ಲ ಸಮಾಪ್ತಿ ಆಯ್ತು. ಆತ್ಮನೇ ಶಾಶ್ವತ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಫಿರ್ ಜಬ್ ನಯೇ ಶಿರ್ ಸೆ पड़े धन कमाए तब धनवान बन जाते हैं. दिन दान पुण्य अच्छा किया हो तो साहूकार के घर में जन्म लेते हैं. ಮತ್ತೆ ಹೊಸ ವಿದ್ಯೆಯನ್ನ ಓದ್ಬೇಕಾಗತ್ತೆ. ಮತ್ತೆ ಬಾಲ್ಯದಿಂದಲೇ ಹೊಸ ವಿದ್ಯೆಯನ್ನ ಓದಿ ಮತ್ತೆ ಹಣ ಸಂಪಾದನೆ ಮಾಡ್ಬೇಕು. ಒಂದು ಇಲ್ಲ ಯಾವ್ದಾದ್ರು ದಾನ ಪುಣ್ಯ ಮಾಡಿದ್ರೆ ಸಾಹುಕಾರ ಮನೆಯಲ್ಲಿ ಹೋಗಿ ಜನ್ಮ ಪಡ್ಕೊಳ್ತೀರಿ. ಹೀಗೆ ಬಾಬಾ ಹೇಳ್ತಾರೆ. ಸಾಹುಕಾರ ಆತ್ಮ ಏನಾದ್ರೂ ಶರೀರ ಬಿಟ್ರೆ ಸಾಹುಕಾರಿಕೆ ತನ ಅಲ್ಲಿಯೇ ಸಮಾಪ್ತ ಆಯ್ತು. ಮುಂದಿನ ಜನ್ಮಕ್ಕಾಗಿ ಅದು ಬರ್ಲಿಲ್ಲ. ಮತ್ತೆ ಸಂಪಾದನೆ ಮಾಡ್ಬೇಕಾದ್ರೆ ಮತ್ತೆ ಬಾಲ್ಯದಿಂದ ಓದಿ ಹಣ ಸಂಪಾದನೆ ಮಾಡ್ಕೋಬೇಕು. ಇಲ್ಲ ದಾನ ಪುಣ್ಯ ಮಾಡಿದ್ರೆ ಸಾಹುಕಾರ ಮನೆಯಲ್ಲಿ ಹೋಗಿ ಜನ್ಮ ಪಡ್ಕೊಳ್ಬೋದು. ಕಾತೆ ಹೇ ಯಹ
ಪಾಸ್ಟ್ ಕರ್ಮೋ ಕಾ ಫಲ ಹೇ. ಒಂದ್ ವೇಳೆ ಧನವಂತರ ಮನೆಯಲ್ಲಿ ಹೋಗಿ ಜನ್ಮ ಪಡ್ಕೊಂಡ್ರೆ ಅದು ಹಿಂದಿನ ಜನ್ಮದ ಕರ್ಮದ ಫಲ ಆಗಿರುತ್ತೆ. ಒಳ್ಳೆ ಮನೆ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ನಾಲೆಜ್ ಕಾ ದಾನ್ ದಿಯಾ ಹೇ, ವಾ ಕಾಲೇಜ್ ಧರ್ಮಶಾಲಾ ಆದಿ बनाए है तो उनको फल मिलता है. ಬಾಬಾ ಹೇಳ್ತಿದ್ದಾರೆ, ಯಾರಾದ್ರೂ ಜ್ಞಾನ ದಾನ ಮಾಡಿದ್ರೆ ಅಥವಾ ಬಾಬಾ ಹೇಳ್ತಾರೆ ಶಾಲಾ ಕಾಲೇಜ್ಗಳನ್ನ ಧರ್ಮಶಾಲೆಯನ್ನ ಕಟ್ಟಿಸಿದ್ರೆ ಅಂತವ್ರಿಗೆ ಒಳ್ಳೆ ಮನೆತನದಲ್ಲಿ ಜನ್ಮ ಸಿಗುತ್ತೆ, ಧರ್ಮವಂತರ ಮನೆಯಲ್ಲಿ. ಆದ್ರೆ ಕರ್ಮದ ಫಲ ಅದು ಅಂತ ಬಾಬಾ ಹೇಳ್ತಾರೆ. ಪರಂತು ಅಲ್ಪ ಕಾಲಕ್ಕೆ, ಆದ್ರೆ ಅದು ಕೂಡ ಒಂದು ಜನ್ಮಕ್ ಮಾತ್ರ. ಮತ್ತೆ ಅದೇ ಜನ್ಮದಲ್ಲಿ ಏನಾದ್ರು ಒಳ್ಳೆ ಕರ್ಮ ಮಾಡಿದ್ರೆ ಇನ್ನೊಂದು ಜನ್ಮದಲ್ಲಿ ಒಳ್ಳೆ ಫಲ ಸಿಗುತ್ತೆ. ಒಂದ್ ವೇಳೆ ಆ ಜನ್ಮದಲ್ಲಿ ಏನಾದ್ರೆ ತಪ್ಪು ಕರ್ಮ ಮಾಡಿದ್ರೆ, ದಾನ ಪುಣ್ಯ ಮಾಡ್ಲೇ ಇಲ್ಲ ಅಂದ್ರೆ ಮುಂದಿನ ಜನ್ಮ ಮತ್ತೆ ಬಡವರಾಗಿ ಹುಟ್ಟಬೇಕಾಗತ್ತೆ. ಹೀಗೆ ಅಲ್ಪ ಕಾಲದ್ದಾಗಿ ಯಹ ದಾನ ಪುಣ್ಯ ಆದಿ ಬಿ ಯಹ ಕಿಯಾ ಜಾತಾ ಹೇ. ದಾನ ಪುಣ್ಯ ಎಲ್ಲ ಇಲ್ಲಿನೇ ಮಾಡ್ಬೇಕಾಗತ್ತೆ. ಸತ್ಯುಗ್ ಮೇ ನಹಿ ಕಿಯಾ ಜಾತಾ. ಸತ್ಯುಗದಲ್ಲಿ ದಾನ ಪುಣ್ಯ ಯಾವುದು ಇರೋದಿಲ್ಲ. ಸತ್ಯುಗ್ ಮೇ ಅಚ್ಚಿ ಹಿ ಕರ್ಮ ಹೋತಾ ಹೈ, ಕ್ಯೂಂಕಿ ಅಭಿ ಕಾ ವರ್ಷ ಮಿಲಾ ಹುವಾ ಹೇ. ಬಾಬಾ ಹೇಳ್ತೀರಿ ಅಲ್ಲಿ ಒಳ್ಳೆಯ ಕರ್ಮ ಮಾಡ್ತೀರಿ, ಯಾಕೆಂದ್ರೆ ಅಲ್ಲಿಯ ಪ್ರಾರಬ್ಧ ಇಲ್ಲಿಯ ಪ್ರಾರಬ್ಧನೇ ಅಲ್ಲಿ ಭೋಗಿಸ್ತೀರಿ. ಇಲ್ಲಿ ಒಳ್ಳೆ ಕರ್ಮ ಮಾಡೋದನ್ನ ಕಲ್ತಿರುವ ಕಾರಣ ಅಲ್ಲಿ ಹೋದ್ಮೇಲೆ ನಿಮ್ಮ ಕರ್ಮ ಒಳ್ಳೇದಾಗಿರುತ್ತೆ. ಹಾಗಾಗಿ ಇಲ್ಲಿದ್ದ ಪ್ರಾರಬ್ಧ ಅಲ್ಲಿ ಬಂದಿದೆ. ವಹ ಕೊಯಿ ಬಿ ಕರ್ಮ ವಿಕರ್ಮ ನಹಿ ಬನೆಂಗೆ, ಕ್ಯೂಂಕಿ ರಾವಣ ಹಿ ನಹಿ. ಅಲ್ಲಿ ಎಂದು ವಿಕರ್ಮ ಆಗೋದಿಲ್ಲ, ಯಾಕೆಂದ್ರೆ ಅಲ್ಲಿ ರಾವಣ ಇರೋದಿಲ್ಲ. ಕ್ಯೂಂಕಿ ವಿಕಾರ ಮೇ ಜಾನೆ ಸೆ ಹಿ ವಿಕರ್ಮ ಬನ್ ಜಾತೆ. ವಿಕಾರದಲ್ಲಿ ಹೋಗುವ ಕಾರಣನೇ ವಿಕರ್ಮ ಆಗೋದು. ವಿಕಾರ ಸೆ ವಿಕಾರ ಬಂತೆ ಹೇ, ವಿಕಾರದಿಂದಲೇ ವಿಕಾರಿಗಳಾಗ್ತಾ ಬಂದಿದ್ದೀರಿ. ಸ್ವರ್ಗ ಮೇ ವಿಕರ್ಮ ಕೊಯಿ ಹೋತಾ ಹಿ ನಹಿ, ಸಾರಾ ಮದರ್ ಕರ್ಮೋ ಪರ್ ಹೇ. ಎಲ್ಲದಕ್ಕೂ ಆಧಾರ ಕರ್ಮ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಂತ ಕರ್ಮ ಮಾಡ್ತಿದ್ರಿ, ಎಂತ ಮಾತಾಡ್ತಿದ್ರಿ, ಎಂತ ಯೋಚನೆ ಇದ್ದಾವೆ, ಎಲ್ಲದಕ್ಕೂ ಆಧಾರ ಆಗಿದೆ ಯಾ ಮಾಯಾ. ರಾವಣ ಅವಗುಣಿ ಬನಾತಾ ಹೇ. ಈ ಮಾಯೆ ರಾವಣ ಇರಿತಲ್ಲ ಅವಗುಣಿ ಇರೋರನ್ನಾಗಿ ಮಾಡ್ತಾರೆ. ಗುಣವಂತರನ್ನಾಗಿ ಶಿವಬಾಬಾ ಮಾಡಿದ್ರೆ ಅವಗುಣವಂತರನ್ನಾಗಿ ರಾವಣ ಮಾಡ್ತಾನೆ. ಬಾಪ್ ಆಕರ್ ಸರ್ವಗುಣ ಸಂಪನ್ನ ಬನಾತೆ ಹೇ. ಶಿವಬಾಬರವರು ಸರ್ವಗುಣ ಸಂಪನ್ನವನ್ನಾಗಿ ಮಾಡಿದ್ರೆ ರಾವಣ ಅಸುರಿ ಗುಣವಂತರನ್ನಾಗಿ ಮಾಡ್ತಾನೆ. ರಾಮ್ ವಂಶಿ ಅವರು ರಾವಣ ವಂಶಿಗೆ ಯುದ್ಧ ಚಲ್ತೆ ಹೇ. ಈ ಸಮಯದಲ್ಲಿ ಸಂಗಮಯುಗದಲ್ಲಿ ರಾವಣ ವಂಶಿಗೂ ಮತ್ತು ರಾಮ ವಂಶಿಗೂ ಯುದ್ಧ ನಡೀತಾ ಇದೆ. ಅಸುರಿ ಗುಣಗಳಿಗೂ ಮತ್ತೆ ದೈವಿ ಗುಣಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಹಾಗಾಗಿ ಇದರಲ್ಲಿ ದೈವಿ ಗುಣಗಳು ಗೆಲ್ಬೇಕಾಗಿದೆ. ತುಮ್ ರಾಮ್ ಕೆ ಬಚ್ಚೆ ಹೋ, ಕಿತ್ತನೆ ಅಚ್ಚೆ ಅಚ್ಚೆ ಬಚ್ಚೆ ಮಾಯಾ ಸೆ ಹಾರ್ ಕಾ ಲೇತೆ ಹೇ. ತಾವು ರಾಮನ ಮಕ್ಕಳಾಗಿದ್ರಿ, ಒಳ್ಳೊಳ್ಳೆ ಮಕ್ಕಳು ಕೂಡ ಆ ರಾವಣನಿಗೆ ಸೋತೋಗ್ಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಪ್ ನಾಮ್ ನಾಮ್ ನಹಿ ಬದಲಾತೆ ಹೇ, ಸಿರ್ಫ್ ಫಿರ್ ಭಿ ಉಮ್ಮೀದ್ ರಖತೆ ಹೇ. ಬಾಬಾ ಅಂತ ಮಕ್ಕಳ ಹೆಸರನ್ನ ಹೇಳೋದಿಲ್ಲ, ಆದ್ರೂ ಬಾಬಾ ಅಂತ ಮಕ್ಕಳ ಮೇಲೆ ಭರವಸೆ ಇಟ್ಕೊಳ್ತಾರೆ, ಮಂಗ ಇಟ್ಕೊಳ್ತಾರೆ, ಬಂದೇ ಬರ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಅದಂತೂ ಅದಂತೆ ಅದಂತೋ ಉದ್ಧಾರ ಕರ್ನಾ ಹೋತಾ ಹೇ. ಬಾಬಾ ಹೇಳ್ತಿದ್ದಾರೆ ಬಹಳ ಅಧಮರಿಗಿಂತ ಅಧಮರನ್ನು ಕೂಡ ಬಾಬಾ ಈಗ ಉದ್ಧಾರ ಮಾಡ್ಬೇಕಾಗಿದೆ. ಬಾಪ್ಕೋ ಸಾರೆ ವಿಶ್ವಕ ಉದ್ಧಾರ ಕರ್ನಾ ಹೇ. ಬಾಬಾರವರೊಂದಿಗೆ ಇಡೀ ವಿಶ್ವದ ಉದ್ಧಾರಣೆ ಮಾಡ್ಬೇಕಾಗಿದೆ. ಹಾಗಾಗಿ ಮಾಯಿ ವಶರಾಗಿದ್ರು ಕೂಡ ಮತ್ತೆ ಬಾಬಾ ಅವ್ರಿಗಾಗಿ ಇಷ್ಟು ಭರವಸೆ ಇಟ್ಕೊಳ್ತಾರೆ, ಮತ್ತೆ ಒಂದೇ ಬರ್ತಾರೆ, ನಾವಂತರೂ ನಾನು ಉದ್ಧಾರ ಮಾಡ್ಬೇಕು ಅಂತ ಹೇಳಿ. ರಾವಣ್ ಕೆ ರಾಜ್ ಮೇ ಸಬಿ ಹದಮ್ ಗತಿ ಕೋ ಪಾಯ ಹುವಾ ಹೇ. ಬಾಬಾ ಹೇಳ್ತಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಅಧಮರಾಗಿದ್ದಾರೆ, ಇಷ್ಟು ಕನಿಷ್ಠ ಸ್ಥಿತಿಯನ್ನ ಹೊಂದಿದ್ದಾರೆ. ಬಾಬ್ ಬಚಾನೆ ಅವರು ಬಚಾನೆ ಕಿ ಯುಕ್ತಿಯ ರೋಜ್ ರೋಜ್ ಸಮಜಾತೆ रहते हैं. ಇಂಥ ಮಕ್ಕಳನ್ನ ಬಾಬಾ ಬಚಾವ್ ಮಾಡೋದಕ್ಕಾಗಿ, ರಕ್ಷಣೆ ಮಾಡೋದಕ್ಕಾಗಿ ಪ್ರತಿದಿನ ಒಳ್ಳೊಳ್ಳೆ ಯುಕ್ತಿಗಳನ್ನ ಕೂಡ ತಿಳಿಸ್ತಾ ಇರ್ತಾರೆ. ಫಿರ್ ಬಿ ಗಿರ್ತೆ रहते हैं तो ಅದಂತೆ ಅದಮ್ ಬಂಜಾತೆ. ಇಷ್ಟೆಲ್ಲಾ ಯುಕ್ತಿಗಳನ್ನ ಹೇಳಿದ್ರೆ ಪ್ರತಿದಿನ ಬಾಬಾ ನಮ್ಗೆ ಸಲಹೆಗಳನ್ನ ಹೇಳ್ತಾ ಇದ್ರು, ಮತ್ತೆ ಮಕ್ಕಳು ಅದೇ ರೀತಿಯಾಗಿ ಮಾಯಗೋಶರಾಗಿ ಬೀಳ್ತಾ ಹೋಗ್ತಾರೆ. ಯಾ ಫಿರ್ ಕಿತ್ನಾ ಬಾಬಾ ಹೇಳ್ತಾರೆ ಫಿರ್
इतना चढ़ नहीं सकते. ಮತ್ತೆ ಮತ್ತೆ ಬೀಳೋರಾಗ್ತಾರೆ ಅಂದ್ರೆ ಅವರು ಕೂಡ ಉನ್ನತ ಸ್ಥಿತಿಯನ್ನ ಏರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಹ ಅಧಂಪನ್ ಅಂದರ್ ಕಾತಾ ರಹೇಗ, ಅವರಿಗೆ ತಪ್ಪು ಭಾವನೆ ಒಳಗೊಳಗೆ ತಿಂತಾ ಇರತ್ತೆ, ಕುರಿತಾ ಇರ್ತಾ ನಾನು ಮತ್ತೆ ಮತ್ತೆ ಮಾಯೆಗೆ ಸೋತೋಗ್ತಾ ಇದ್ದೀನಿ, ಮತ್ತೆ ಮತ್ತೆ ಬಿದ್ದೋಗ್ತಾ ಇದ್ದೀನಿ ಅಂತೇಳಿ ಆ ಅಂತರ್ಯದಲ್ಲಿ ಅವ್ರಿಗೆ ಮನಸ್ಸು ಕುರಿತಾ ಇರುತ್ತೆ. ಜೈಸೆ कहते हो अंतकाल जो उनकी बुद्धि में वहां अधमपन ही ಯಾದ್ ಆತಾ रहेगा. ಬಾಬಾ ಹೇಳ್ತಾರೆ ಅಂತ್ಯದಲ್ಲಿ ಮತ್ತೆ ಅದೇ ಅವಗುಣಗಳೇ ಕೆಟ್ಟ ವಿಚಾರಗಳೇ ನೆನಪಿ ಬರ್ತಾ ಬರ್ತಾ ಅವರ ಪದವಿ ಕೂಡ ಕಡಿಮೆ ಆಗ್ಬಿಡುತ್ತೆ. तो बाप बैठ बच्चों को समझाते हैं कल्प कल्प तुम ही सुनते हो सृष्टि का चक्र कैसे फिरता है जानवर तो नहीं जानेंगे. ಬಾಬಾ ಹೇಳಿದ್ರು ಪ್ರತಿ ಕಲ್ಪ ಕಲ್ಪನೂ ಕೂಡ ತಾವು ಮಕ್ಕಳೇ ತಿಳ್ಕೊಳ್ಳೋದು, ಪ್ರಾಣಿಗಳಂತೂ ತಿಳ್ಕೊಳ್ಳೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಈ ಸೃಷ್ಟಿ ಹೆಂಗ್ ನಡೀತಾ ಇದೆ, ಹೇಗ್ ತಿರುಗ್ತಾ ಇದೆ, ಹೇಗ್ ಅನ್ನೋದನ್ನ ಮನುಷ್ಯರೇ ತಿಳ್ಕೊಳ್ತಿದ್ರಿ. ತುಂಬಿ ಸುನ್ತೆ ಹೋ ಅವರು ಸುನಾತೆ ಹೋ, ತಾವೇ ಮಕ್ಕಳು ಕೇಳೋದು ಮತ್ತೆ ಅನ್ಯರಿಗೆ ಹೇಳೋದು ಕೂಡ. ಮನುಷ್ಯ ತೋ ಮನುಷ್ಯ ಹಿ ಹೇ, ಇನ್ನು ಲಕ್ಷ್ಮೀ ನಾರಾಯಣ್ ಕೋತೋ ಕಿತ್ತನ ಕಾನ್ ಆದಿ ಸಬಿ ಹೇ ಫಿರ್ ಭಿ ಮನುಷ್ಯನ. ಬಾಬಾ ಹೇಳ್ತಿದ್ದಲ್ಲಿ ಈ ದೇವತೆಗಳು ಕೂಡ ಲಕ್ಷ್ಮೀನಾರಾಯಣರು ಕೂಡ ಮನುಷ್ಯರೇ ಅಂತ ಬಾಬಾ ಹೇಳ್ತಾರೆ. ನಿಮ್ಮಂತೆ ಮುಖ ಕಣ್ಣು ಬಾಯಿ ಇದೆ ಅಲ್ವಾ ಅಂತ ಬಾಬಾ ಹೇಳ್ತಾರೆ, ನಿಮ್ಮಂತೆನೇ ಇರ್ತಾರೆ. ಪರಂತು ದೈವಿ ಗುಣ ಹೇ ಇಸ್ಲಿಯೇ ಉನ್ಹೇ ದೇವತಾ ಕಹ ಜಾತಾ ಹೈ, ಅವರಲ್ಲಿ ಕೇವಲ ದೈವಿ ಗುಣಗಳಿರುವ ಕಾರಣ ದೇವತಾ ಅಂತೇಳಿ ಹೇಳಲಾಗುತ್ತೆ. ಯಹ ಐಸಾ ದೇವತಾ कैसे बनते हैं फिर कैसे गिरते हैं इस चक्र का तुम्हें ही पता है. ಈ ದೇವತೆಗಳು ಇಷ್ಟು ಶ್ರೇಷ್ಠ ಆಗಿದ್ದವರು ಮತ್ತೆ ಹೆಂಗ್ ಬಿದ್ದೋದ್ರು, ಈ ಚಕ್ರದಲ್ಲ ಜ್ಞಾನವನ್ನ ನೀವು ಮಕ್ಕಳು ತಿಳ್ಕೊಂಡಿದ್ರಿ. ಎಷ್ಟು ಶ್ರೇಷ್ಠ ಇದ್ದವ್ರು, ಎಷ್ಟು ಕನಿಷ್ಠ ಹೇಗಾದ್ರು ಅನ್ನೋದು. ಜೋ ವಿಚಾರ ಸಾಗರ್ ಮಂಥನ್ करते रहेंगे उनको ही धारण होगी. ಯಾರು ವಿಚಾರ ಸಾಗರ ಮಂಥನ ಮಾಡ್ತಾ ಇರ್ತಾರೆ ಅವರಿಗೇನೆ ಈ ಜ್ಞಾನ ಧಾರಣೆ ಆಗ್ತಾ ಹೋಗುತ್ತೆ. जो विचार सागर मंथन नहीं करते उनको बदंद कहेंगे. मुरली चलते चलाने वाले को विचार सागर मंथन चलना रहेगा. इस ಟಾಪಿಕ್ ಪರ್ ಯಹ ಸಮझाना है. ಬಾಬಾ ಹೇಳ್ತಾರೆ ಯಾರು ಮುರಳಿಯನ್ನ ಕೇಳ್ತಾ ಇರ್ತಾರೆ ಅವ್ರಿಗೆ ವಿಚಾರ ಸಾಗರ ಮಂಥನ ನಡೀತಾ ಇರ್ಬೇಕು. ಇಂತಿಂತ ಟಾಪಿಕ್ ಬಗ್ಗೆ ನಾನು ಹಿಂಗ್ ಹೇಳ್ಬೇಕಿತ್ತು, ಇಂಥ ವಿಚಾರವನ್ನ ಹಿಂಗ್ ನಡೆಸ್ಬೇಕಿತ್ತು ಅಂತೇಳಿ ತಿಳಿಸ್ಬೇಕಾಗತ್ತೆ. ಉಮ್ಮೀದ್ ರಖಿ ಜಾತಿ ಹೇ ಕಭಿ ನಹಿ ಸಮझेंगे परंतु आगे चलकर जरूर समझेंगे. ಎಲ್ಲರ ಮೇಲೆ ಇಷ್ಟು ನೀವು ಭರವಸೆ ಇಟ್ಕೋಬೇಕು, ನಂಬಿಕೆ ಇಟ್ಕೊಳ್ಬೇಕು. ಈಗ ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ತಿಳ್ಕೊಳ್ತಾರೆ. ಬರ್ತಿದ್ದಂಗೆ ಇವ್ರಿಗೇನು ಅರ್ಥ ಆಗ್ತಾ ಇಲ್ಲ, ಇವ್ರು ಏನ್ ತಿಳ್ಕೊಳ್ತಾ ಇಲ್ಲ ಅಂತೇಳಿ ಎಂದು ಹೇಳ್ಬೇಡಿ, ಭರವಸೆ ಇಟ್ಕೊಳ್ಳಿ. ಈಗ ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೊಂದಿನ ಖಂಡಿತ ತಿಳ್ಕೊಳ್ತಾರೆ. ಉಮ್ಮೀದ್ ರಖನಾ ಮಾನ ಸರ್ವಿಸ್ ಕಾ ಶೌಕ್ ಹೇ ತಕಾನ್ ನಹಿ ಹೇ. ಬಾಬಾ ಹೇಳ್ತಿದ್ರೆ ಉಮ್ಮೀದ್ ಇಟ್ಕೊಂಡಿದ್ದೀರಿ, ಭರವಸೆ ಇಟ್ಕೊಂಡಿದ್ದೀರಿ ಅಂದ್ರೆ ಅರ್ಥ ಅವ್ರಿಗೆ ಸೇವೆಯ ಬಗ್ಗೆ ಬಹಳ ಆಸಕ್ತಿ ಇದೆ, ಅವ್ರೆಂದೂ ಸೇವೆಯಲ್ಲಿ ಸುಸ್ತಾಗೋದಿಲ್ಲ. ಬಲ್ ಕೊಯಿ ಚಡ್ಕರ್ ಫಿರ್ अदम बन जाते हैं. अगर आता है तो भी स्नेह से बिठाओ. वहाँ कहेंगे चले चले आओ चले जाओ, ऐसे नहीं कहेंगे चले जाओ. हलचल ಪೂಚ್ನಾ ಪಡೆ. ಬಾಬಾ ಕೂಡ ಹೇಳ್ತಾರೆ ಯಾರಾದ್ರೂ ಒಂದ್ ವೇಳೆ ಹೀಗೆ ಬಿಟ್ಟು ಹೋಗ್ತಾರಂದ್ರೆ ಮತ್ತೆ ಬರ್ತಾರಂದ್ರೆ ಅವ್ರನ್ನ ಎಷ್ಟು ಸ್ನೇಹದಿಂದ ಕೂತ್ಕೊಂಡು ಅವರ ಸಮಾಚಾರವನ್ನ ವಿಚಾರಿಸಿ, ಎಲ್ಲಿದ್ರಿ, ಹೇಗಿದ್ರಿ, ನಿಮ್ಮ ಆರೋಗ್ಯ ಚೆನ್ನಾಗಿದೆನಾ, ಮತ್ತೆ ಬಂದಿದ್ದು ಒಳ್ಳೇದಾಯ್ತು, ಬನ್ನಿ ಮತ್ತೆ ಪುರುಷಾರ್ಥ ಮಾಡಿ ಅಂತ ಹೇಳಿ ಅವ್ರಿಗೆ ಹೇಳ್ರಿ ಅಂತ ಬಾಬಾ ಹೇಳ್ಬೇಕಾದ್ರೆ, ಮತ್ತೆ ನಡೀರಿ ವಾಪಸ್ ಅಂತ ಹೇಳಿ ಹೇಳ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಇತನೇ ದಿನ ಕಹಾ ರಹೆ ಕ್ಯೂ ನಹಿ ಆಯೆ ಕಹೆಂಗೆ ನ ಮಾಯಾ ಐಸೆ ಹಾರ್ ಕಾಲೆ. ಈಗ ಎಷ್ಟು ದಿನ ಎಲ್ಲಿದ್ರಿ, ಮತ್ತೆ ಯಾಕೆ ಬಂದಿರ್ಲಿಲ್ಲ, ಈ ರೀತಿ ಸ್ನೇಹದ ಸಮಾಚಾರವನ್ನ ಕೇಳಿ ಮತ್ತೆ ಅವ್ರನ್ನ ಪುರುಷಾರ್ಥದಲ್ಲಿ ನಡೆಸಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಜ್ಞಾನ ಬಡ ಅಚ್ಚಾ ಹೇ, ಈ ಜ್ಞಾನ ಅಂತೂ ಬಹಳ ಚೆನ್ನಾಗಿದೆ. ಸ್ಮೃತಿ ತೋ ರಹತಿ ಹೇ ನ ಭಕ್ತಿ ಮೇ ತೋ ಹರ್ ಚೀಜ್ ಹಾರ್ ಜೀತ ಪಾನೆ ಕಿ ಬಾತ್ ಹಿ ನಹಿ. ಭಕ್ತಿ ಮಾರ್ಗದಲ್ಲಿ ಅಂತೂ ಸೋಲು ಗೆಲುವಿನ ಮಾತೇ ಇಲ್ಲ. ಜ್ಞಾನ ಮಾರ್ಗದಲ್ಲೇ ಮಾಯೇನ ಸೋಲುವುದು
ಮಾಯೆ ಮೇಲೆ ಜಯ ಗಳಿಸೋದು, ಈ ಸೋಲು ಗೆಲುವು ಈ ಜ್ಞಾನ ಮಾರ್ಗದಲ್ಲಿ ನಡೆಯುವಂಥದ್ದು. ಯಾ ನಾಲೆಜ್ ಹೇ ಇಸಿ ಧಾರಣ ಕರ್ನಾ ಹೇ, ಇದಂತೂ ಜ್ಞಾನ ಆಗಿದೆ. ಈ ಜ್ಞಾನವನ್ನ ಧಾರಣೆ ಮಾಡ್ಕೊಳ್ಬೇಕಾಗಿದೆ. ತುಮ್ ಜಬ್ ತಕ್ ಬ್ರಾಹ್ಮಣ ನ ಬನೆ ತಬ್ ತಕ್ ದೇವತಾ ಬನ್ನ ಸಕೆ, ನೀವು ಎಲ್ಲಿಯವರೆಗೂ ಬ್ರಾಹ್ಮಣರಾಗೋದಿಲ್ವೋ ಅಲ್ಲಿಯವರೆಗೂ ದೇವತಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕ್ರಿಶ್ಚಿಯನ್, ಬೌದ್ಧಿ, ಪಾರಸಿ ಆದಿ ಮೇ ಬ್ರಾಹ್ಮಣ ಥೋಡೆ ಹಿ ಹೋತೆ ಹೇ. ಬಾಬಾ ಹೇಳ್ತಿದ್ದಾರೆ ಕ್ರಿಶ್ಚಿಯನ್ ಅಲ್ಲಿ, ಬೌದ್ಧಿಗಳಲ್ಲಿ, ಪಾರಸಿಗಳಲ್ಲಿ ಬ್ರಾಹ್ಮಣ ಇರ್ತಾರೇನು ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ಸಮಯದಲ್ಲಿ ಮಾತ್ರ ಬ್ರಾಹ್ಮಣರಿರ್ತಾರೆ. ಬ್ರಾಹ್ಮಣಕ್ಕೆ ಬಚ್ಚೆ ಬ್ರಾಹ್ಮಣ ಹಿ ಹೋತೆ ಹೇ. ಬ್ರಾಹ್ಮಣನ ಮಗು ಮತ್ತೆ ಬ್ರಾಹ್ಮಣನೇ ಆಗ್ತಾರೆ. ಯಹ ಬಾತೆ ಅಭಿ ತುಮ್ ಸಮಜ್ತೆ ಹೋ, ತುಮ್ ಜಾನ್ತೆ ಹೋ अल्फ को याद करना है, अल्फ को याद करने से ಬೇಬಾದಶಾಹಿ ಮಿಲ್ತೆ ಹೇ. ತಾವು ಹೇಳ್ತಿದ್ರಂತೆ ನನ್ನ ನೆನಪು ಮಾಡಿ, ಅಲ್ಲಾಹ್ ನನ್ನ ನೆನಪು ಮಾಡಿ. ಅಲ್ಲಾಹ್ ನನ್ನ ನೆನಪು ಮಾಡ್ತೀರಂದ್ರೆ ಬಾದಶಾಹಿ ಸಿಗತ್ತೆ. ಜಬ್ ಕೋಯಿ ಮಿಲೆ ತೋ ಬೋಲೋ ಅಲ್ಲಾಹ್ ಕೋ ಯಾದ್ ಕರೋ. ಹೀಗೆ ಬಾಬಾ ಹೇಳ್ತಾರೆ, ಯಾರು ಸಿಗ್ತಾರ ಅವ್ರಿಗೆಲ್ಲ ಹೇಳಿ ನನ್ನ ಅಲ್ಲಾಹ್ ನನ್ನ ನೆನಪು ಮಾಡಿ. ಅಲ್ಲಾಹ್ ಕೋ ಹಿ ಊಂಚ್ ಕಹಾ ಜಾತಾ ಹೈ, ಅಲ್ಲಾಹ್ ನನ್ಗೆನೆ ಶ್ರೇಷ್ಠ ಅಂತ ಹೇಳಿ ಹೇಳಲಾಗತ್ತೆ. ಅಂಗುಲಿ ಸೆ ಅಲ್ಲಾಹ್ ತರಫ್ ಇಶಾರಾ ಕರ್ತೆ ಹೇ, ಬೆರಳಿನಿಂದ ಅಲ್ಲಾಹನ ಕಡೆಗೆ ಸಂಕೇತ ತೋರಿಸ್ತಾರೆ. ಮುಂದೆ ಬೆರಳಿನಿಂದ ತೋರು ಬೆರಳಿಂದ ಮೇಲೆ ಇದ್ದಾರೆ ಅಲ್ಲಾಹ್ ಅಂತ ಹೇಳಿ ತೋರಿಸಲಾಗುತ್ತೆ. ಸೀದಾ ಅಲ್ಲಾಹ್ ಹೇ, ನೇರವಾಗಿ ಅಲ್ಲಾಹ್ ಇದ್ದಾರೆ, ಮೇಲೆ ಇದ್ದಾರೆ ಅಂತೇಳಿ. ಅಲ್ಲಾಹ್ ಕೋ ಏಕ್ ಬಿ ಕಹಾ ಜಾತಾ ಹೇ, ಅಲ್ಲಾಹ್ ಅಂದ್ರೆ ಒಬ್ರೇ ಅಂತ ಕೂಡ ಹೇಳಲಾಗುತ್ತೆ. ಏಕ್ ಹಿ ಭಗವಾನ್ ಹೇ ಬಾಕಿ ಸಭಿ ಹೇ ಬಚ್ಚೆ. ಅಲ್ಲಾಹ್ ಒಬ್ಬರೇ ಇರೋದು ಅಂತ ಕೂಡ ಸಂಕೇತ ಆಗುತ್ತೆ, ಅಲ್ಲಾಹ್ ಮೇಲಿದ್ದಾರೆ ಅಂತ ಕೂಡ ಅದು ಸಂಕೇತ ಆಗುತ್ತೆ. ನಾವೆಲ್ಲರೂ ಅವರ ಮಕ್ಕಳಾಗಿದ್ದೇವೆ. ಬಾಪ್ ಕೋ ಅಲ್ಲಾಹ್ ಕಹಾ ಜಾತಾ ಹೇ, ತಂದೆ ಅಂದ್ರೇನೆ ಅಲ್ಲಾಹ್ ಆಗಿದ್ದಾರೆ, ಅಲ್ಲಾಹನಿಗೆ ತಂದೆ ಅಂತಾನೆ ಹೇಳಲಾಗುತ್ತೆ. ಬಾಪ್ ಜ್ಞಾನ ಬಿ ದೇತೆ ಹೇ, ಅಪನಾ ಬಚ್ಚು ಬಿ ಬನಾತೆ ಹೇ. ಜ್ಞಾನ ಹೇಳಿ ಬಾಬಾ ನಾವು ತಾವು ಮಕ್ಕಳನ್ನಾಗಿ ಮಾಡ್ಕೊಳ್ತಾರೆ. ತುಮ್ ಬಚ್ಚೋ ಕಿ ಕಿತ್ನಾ ಖುಷಿ ರಹನಿ ಚಾಹಿಯೆ. ತಾವು ಮಕ್ಕಳಿಗೆ ಎಷ್ಟು ಖುಷಿ ಆಗ್ಬೇಕು, ನಾವು ಭಗವಂತನ ಮಕ್ಕಳಾಗಿದ್ದೇವೆ, ಅಲ್ಲಾಹನ ಮಕ್ಕಳಾಗಿದ್ದೇವೆ. ಅಲ್ಲಾಹ್ ನಮ್ಗೆ ಜ್ಞಾನ ತಿಳಿಸಿ ತನ್ನ ಮಕ್ಕಳನ್ನಾಗಿ ಮಾಡ್ಕೊಂಡಿದ್ದಾರೆ. ಬಾಬಾ ಹಮಾರಿ ಕಿತ್ನೆ ಸೇವಾ ಕರ್ತೆ ಹೇ, ವಿಶ್ವ ಕಾ ಮಾಲಿಕ್ ಬನಾತಾ ಹೇ. ಶಿವಬಾಬಾ ನಮ್ದು ಎಷ್ಟೊಂದು ಮಕ್ಕಳ ಸೇವೆ ಮಾಡ್ತಿದ್ದಾರೆ, ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ಫಿರ್ ಖುದ್ ಉಸ್ ಪವಿತ್ರ ದುನಿಯಾ ಮೇ ಆತೆ ಹಿ ನಹಿ. ಬಾಬಾ ಇಷ್ಟೆಲ್ಲಾ ಸೇವೆ ಮಾಡ್ಲಿಕ್ಕೆ ಬಂದಿದ್ರು ಮಕ್ಕಳು ಕೆಲವರು ಆ ಜಗತ್ತಿಗೆ ಬರೋದೇ ಇಲ್ಲ, ಸ್ವರ್ಗದಲ್ಲಿ ಬರೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಪವಿತ್ರ ದುನಿಯಾ ಮೇ ಸಾರಿ, ಬಾಬಾ ಅಂತ ಜಗತ್ತಿಗೆ ಬರೋದಿಲ್ಲ, ತಾವು ಮಕ್ಕಳಿಗಾಗಿ ಕಳ್ಸ್ಕೊಡ್ತಾರೆ. ಪಾವನ್ ದುನಿಯಾ ಮೇ ಕೊಯಿ ಉನ್ಕೋ ಬುಲಾತೆ ಹಿ ನಹಿ. ಪಾವನ ಜಗತ್ತಿನಲ್ಲಿ ಅವ್ರನ್ನ ನೀವು ಕರೆಯೋದೇ ಇಲ್ಲ. ಪತೀತ ದುನಿಯಾ ಮೇ ಹಿ ಬುಲಾತೆ ಹೇ, ಈ ಪತೀತ ಜಗತ್ತಲ್ಲಿನೇ ಕರೀತಾ ಬರ್ತೀರಿ. ಪಾವನ್ ದುನಿಯಾ ಮೇ ಆಕರ್ ಕ್ಯಾ ಕರೆಂಗೆ. ಬಾಬಾ ಹೇಳ್ತಾನೆ, ಒಂದ್ ವೇಳೆ ಪಾವನ ಜಗತ್ತಲ್ಲಿ ನೀವು ಕರೆದಿದ್ರು ಕೂಡ ನಾನು ಬಂದು ಏನ್ ಮಾಡ್ಲಿ ಅಂತ ಬಾಬಾ ಕೇಳ್ತಾರೆ. ಉನ್ಕಾ ನಾಮ್ ಹಿ ಹೇ ಪತಿತ ಪಾವನ್, तो पुरानी दुनिया को पावन दुनिया बनाने उनकी ಡ್ಯೂಟಿ ಹೇ. ಹಳೆಯ ಜಗತ್ತನ್ನ, ಪತಿತ ಜಗತ್ತನ್ನ ಪಾವನ ಮಾಡೋದೇ ಬಾಬಾರವರ ಕರ್ತವ್ಯ ಆಗಿದೆ. ಹಾಗಾಗಿ ಪಾವನ ಜಗತ್ತಲ್ಲಿ ಬಂದು ನಾನೇನ್ ಮಾಡ್ಲಿ ಅಂತ ಬಾಬಾ ಕೇಳ್ತಾರೆ. ಬಾಪ್ ಕಾ ನಾಮ್ ಹೇ ಶಿವ್, ಬಚ್ಚೋಂ ಕೋ ಸಾಲಿಗ್ರಾಮ್ ಕಹಾ ಜಾತಾ ಹೇ. ತಂದೆಯ ಹೆಸರು ಶಿವ ಆಗಿದೆ, ನೀವು ಮಕ್ಕಳ ಎಲ್ಲ ಹೆಸರು ಸಾಲಿಗ್ರಾಮ ಅಂತ ಹೇಳಿದೆ. ದೋನೋ ಕಿ पूजा होती है, परंतु पूजा करने वालों को कुछ भी पता ही नहीं. ಸಾಲಿಗ್ರಾಮ್ ಅಂದ್ರೆ ಯಾರು, ಶಿವ ಅಂದ್ರೆ ಯಾರು, ಇವರಿಬ್ರು ಮತ್ತೆ ಏನ್ ಸಂಬಂಧ ಇದೆ, ಇವರ ಪೂಜೆ ಮಾಡೋರ್ಗೆ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಶಿವನ ಪೂಜೆ ಮಾಡೋರ್ಗೆ, ಸಾಲಿಗ್ರಾಮಗಳ ಪೂಜೆ ಮಾಡೋರ್ಗೆ ಇವ್ರು ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ಬಸ್ ಏಕ್ ರಸಂ ರಿವಾಜ್ ಬಂದಿಯಾ ಹೇ ಪೂಜಾಕ್ಕೆ. ಬಾಬಾ ಹೇಳ್ತಾರೆ ಕೇವಲ ಒಂದು ಪದ್ಧತಿಯನ್ನ ಹಾಕೊಂಡ್ಬಿಟ್ಟಿದ್ದಾರೆ, ಹಿರಿಯರು ಮಾಡಿದ್ರು ನಾವು ಮಾಡ್ಬೇಕು, ಹೀಗೆ ಪದ್ಧತಿ ನಡೀತಾ ಬರ್ತಾ ಇದೆ ಅಷ್ಟೇ ಅಂತ ಬಾಬಾ ಹೇಳ್ತಾರೆ. ಜ್ಞಾನ ಅಂತೂ ತಿಳುವಳಿಕೆ ಅಂತೂ ಯಾರಲ್ಲೂ ಕೂಡ ಇಲ್ಲ. ದೇವತಾಂಕಿ ಭೀ ಫಸ್ಟ್ ಕ್ಲಾಸ್ ಹೀರೆ ಜವರಾನ್ ಕಾ ಮಹಲ್ ಆದಿ ಬನಾತೆ ಹೇ, ಪೂಜಾ ಕರ್ತೆ ಹೇ. ಬಾಬಾ ಹೇಳ್ತಿದ್ದಾರೆ
ಪೂಜತೆ ಹೇ. ದೇವಿ ದೇವತೆಗಳಿಗಾಗಿ ಫಸ್ಟ್ ಕ್ಲಾಸ್ ಆಗಿರುವಂತ ಮಂದಿರವನ್ನ ಮಾಡ್ತಾರೆ, ಅವ್ರನ್ನು ಪೂಜೆ ಮಾಡ್ತಾರೆ. ಯಹ ತೋ ಮಿಟ್ಟಿ ಕಾ ಲಿಂಗ ಬನಾಯಾ ಹೇ ಅವರು ತೋಡ. ಇಲ್ಲಿ ಅಂತೂ ಮಣ್ಣಿನ ಲಿಂಗವನ್ನ ಮಾಡ್ತಾರೆ, ಮತ್ತೆ ಮುರಿದಾಕ್ತಾರೆ, ಹೊಡೆದಾಕ್ತಾರೆ. ಬನಾನೆ ಮೇ ಮೆಹನತ್ ನಹಿ ಲಗ್ತಿ. ಹೀಗೆ ಬಾಬಾ ಹೇಳ್ತಾರೆ, ಶಿವಲಿಂಗವನ್ನ ಮಾಡೋದ್ರಲ್ಲಿ ಕಷ್ಟ ಆಗೋದಿಲ್ಲ. ಮಣ್ಣಿನ ಶಿವಲಿಂಗ, ಮಣ್ಣಿನ ಸಾಲಿಗ್ರಾಮ್ ಪೂಜೆ ಮಾಡಿ ಮತ್ತೆ ಕರಗಿಸ್ಬಿಡ್ತಾರೆ, ಮುರಿದಾಕ್ತಾರೆ. ದೇವತೋं की बनाने में मेहनत लगती है. ದೇವತೆಗಳನ್ನ ಮೂರ್ತಿ ಮಾಡೋದರಲ್ಲಿ ಪರಿಶ್ರಮ ಅನ್ಸುತ್ತೆ. ಯಾಕಂದ್ರೆ ಕಣ್ಣು, ಮೂಗು, ಸುಂದರ ಅವರಂತೆ ಆಭರಣ, ಕಿರೀಟ ಎಲ್ಲ ಮಾಡ್ಬೇಕಾಗತ್ತೆ. ಶಿವಬಾಬಾರವ್ರಿಗಾಗಿ ಎಲ್ಲಿ ಕಣ್ಣು ಮೂಗು ಮಾಡ್ತಾರೆ, ಎಲ್ಲಿ ಆಭರಣ ಹಾಕ್ತಾರೆ. ಹಾಗಾಗಿ ಮಣ್ಣಿಲೆ ಮಾಡಿ ಕರಗಿಸ್ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಪರಿಶ್ರಮನೇ ಅನ್ಸೋದಿಲ್ಲ. ಉನ್ಕಿ ಅಂದ್ರೆ ಶಿವ ಬಾಬಾಕಿ ಪೂಜಾ ಮೇ ಮೆಹನತ್ ನಹಿ ಲಗ್ತಿ ಹೇ. ಶಿವನ ಪೂಜೆ ಮಾಡೋದ್ರಲ್ಲಿ ಪರಿಶ್ರಮ ಅನ್ಸೋದಿಲ್ಲ. ದೇವತೆಗಳಿಗಾದ್ರೂ 36 ಪ್ರಕಾರದ ಎಷ್ಟೋ ವೆರೈಟಿಗಳ ಪ್ರಸಾದ ಮಾಡಿ ಇಡ್ಬೇಕಾಗತ್ತೆ. ಶಿವನಿಗಾದ್ರೆ ಮಾಡೋದಿಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮುಫ್ತ್ ಮೇ ಮಿಲ್ತಾ ಹೈ. ಪತ್ತರ್ ಪಾನಿ ಕಿ ಗಿಸ್ ಗಿಸ್ ಕರ್ ಗೋಲ್ ಬನಾ ದೇತಾ ಹೈ. ಬಾಬಾ ಹೇಳ್ತಾರೆ, ಮಣ್ಣಿನಿಂದ ಗುಂಡು ಆಗಿ ನೀರ್ನಲ್ಲಿ ಕಲ್ಲು ಉಳ್ಕೊಂಡು ಬರ್ತಂತೆ. ಸೌದಾಗ ಅದು ಗುಂಡಕ್ಕಾಗತ್ತೆ. ಅದನ್ನ ಲಿಂಗು ರೂಪದಲ್ಲಿ ತೋರಿಸ್ತಾ ಅದನ್ನೇ ಇಟ್ಟು ಪೂಜೆ ಮಾಡ್ಬಿಡ್ತಾರೆ. ಪೂರಾ ಅಂಡಾಕಾರ ಬನಾದೈತೆ. ಹೀಗೆ ಆ ನೀರ್ನಲ್ಲಿ ಇರುವಂತ ಕಲ್ಲು ಈ ರೀತಿ ಅಂಡಾಕಾರದ ಶೇಪ್ ಅನ್ನ ಪಡ್ಕೊಂಡಿರುತ್ತೆ. ಖಾತೆ ಭಿ ಅಂಡೆ ಮೀಸಲ್ ಆತ್ಮ ಹೇ ಜೋ ಬ್ರಹ್ಮ ತತ್ವ ಮೇ ರಹತೆ ಹೇ. ಹೇಳ್ತಾರಂತೆ, ಆತ್ಮ ಕೂಡ ಅಂಡ ಮೀಸಲಿದೆ, ಅಂಡಾಕಾರದಲ್ಲಿದೆ. ಆತ್ಮ ಬ್ರಹ್ಮ ತತ್ವದಲ್ಲಿರುವಂಥದ್ದು. ಇಸ್ಲಿಯೇ ಉನ್ಕೋ ಬ್ರಹ್ಮಾಂಡ ಕಹಾ ಜಾತಾ ಹೇ. ಹೀಗಾಗಿ ಆ ಜಗತ್ತಿಗೆ ಬ್ರಹ್ಮಾಂಡ, ಅಂಡಾಕಾರದಿರುವ ಜಗತ್ತು ಬ್ರಹ್ಮಾಂಡ ಅಂತೇಳಿ ಹೇಳಲಾಗತ್ತೆ. ತುಮ ಬ್ರಹ್ಮಾಂಡ ಅವರು ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ. ತಾವಂತೀಗ ಬ್ರಹ್ಮಾಂಡ ಮತ್ತೆ ವಿಶ್ವಕ್ಕೆ ಮಾಲೀಕರಾಗ. ಬ್ರಹ್ಮಾಂಡ ಅಂದ್ರೆ ಮೇಲೇನೂ ಮಾಲೀಕ ಆಗಿದ್ರಿ, ವಿಶ್ವ ಅಂದ್ರೆ ಸಾಕಾರದಲ್ಲಿ ಕೂಡ ನೀವು ಮಾಲೀಕ ಆಗುವಂತ ಮಕ್ಳು ಇದೀರಿ. ತೋ ಪೆಹಲೆ ಸಮಜ್ನಿ ದೇನೆ ಹೇ ಕಿ ಏಕ್ ಬಾಪ್ ಕಿ. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ತಾವು ಒಬ್ಬ ತಂದೆಯ ಪರಿಚಯನ ತಿಳಿಸ್ಬೇಕಾಗಿದೆ. ವಿಶ್ವಕ್ಕೂ ಬಾಬಾ ಕಹಾ ಸಭಿ ಯಾದ್ ಕರ್ತೆ ಹೇ. ಬಾಬಾ ಶಿವಕ್ಕೂ, ಶಿವನಿಗೆ ತಂದೆ ಅಂತೇಳಿ ಎಲ್ಲರೂ ನೆನಪು ಮಾಡ್ತಾ ಇದೆ. ದುಸ್ರ ಬ್ರಹ್ಮಕೋ ಬಿ ಬಾಪ್ ಕಾತೆ. ಇನ್ನೊಬ್ರು ಬ್ರಹ್ಮನಿಗಾಗಿ ತಾವು ಸಾಕಾರದಲ್ಲಿ ತಂದೆ ಅಂತ ಹೇಳ್ತೀರಿ. ಯಾಕೆಂದ್ರೆ ಅವರು ಪ್ರಜಾಪಿತ ಆಗಿದ್ದಾರೆ. ಸಾರಿ ಪ್ರಜಾ ಕಾ ಪಿತಾ ಹೋನ. ಎಲ್ಲಾ ಪ್ರಜೆಗಳಿಗೂ ಅವರು ಪಿತಾ ಆಗಿದ್ದಾರಲ್ವಾ, ಅದಕ್ಕಾಗಿ ಅವ್ರನ್ನ ತಂದೆ ಅಂತ ಹೇಳಿ ಕರಿತೀರಿ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹೇ. ಸಾರಾ ಜ್ಞಾನ್ ಬಿ ತುಮ್ ಬಚ್ಚೋ ಮೇ ಹೇ. ಎಲ್ಲಾ ಜ್ಞಾನ ತಾವು ಮಕ್ಕಳ ಬುದ್ಧಿಯಲ್ಲಿದೆ. ಪ್ರಜಾಪಿತ ಬ್ರಹ್ಮ ತೋ ಖತೆ ಬಹುತ್ ಹೇ, ಪರಂತು ಅರ್ಥ ಅರ್ಥ ರೀತ್ ಸರಿ ಯಥಾರ್ಥ ರೀತಿ ಜಾತಿ ಕೊಯ್ ನಹಿ. ಹೀಗೆ ಪ್ರಜಾಪಿತ ಬ್ರಹ್ಮ ಅಂತೇಳಿ ಹೇಳ್ತಾರೆ. ಆ ಪ್ರಜಾಪಿತನ ಯಥಾರ್ಥ ಅರ್ಥ ಅಂತೂ ಯಾರಿಗೂ ಗೊತ್ತಿಲ್ಲ. ಯಾವಾಗ ಆಗ್ತಾರೆ ಪ್ರಜಾಪಿತ, ಯಾರಿಗೆ ಪಿತ ಆಗ್ತಾರೆ, ಯಾರು ಪ್ರಜೆಗಳು ಅನ್ನುವಂಥದ್ದು ಈ ಅರ್ಥ ಅಂತೂ ಯಾರಿಗೂ ಗೊತ್ತಿಲ್ಲ. ಬ್ರಹ್ಮ ಕಿಸಿ ಕಾ ಬಚ್ಚಾ ಹೇ ತುಮ್ ಕಹೆಂಗೆ ಪರಂಪಿತ ಪರಮಾತ್ಮ ಕಾ. ಬ್ರಹ್ಮ ಯಾರ ಮಗ ಅಂತೇಳಿ ಹೇಳಿದ್ರೆ ತಾವ್ ಹೇಳ್ತೀರಿ ಪರಂಪಿತ ಪರಮಾತ್ಮನ ಮಗ. ಶಿವಬಾಬಾನೇ ಇನ್ಕೋ ಅಡಾಪ್ಟ್ ಕಿಯಾ ಹೇ. ಶಿವನೇ ಅವರನ್ನ ದತ್ತು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಬ್ರಹ್ಮ ಪ್ರಜಾಪಿತ ಆಗಿದ್ದಾರೆ. ಶರೀರಧಾರಿ ಹೇ, ಶರೀರಧಾರಿ ಹುವನ. ಹಾಗಾಗಿ ಈ ಬ್ರಹ್ಮ ಶರೀರಧಾರಿ ಆಗಿದ್ದಾರೆ. ಈಶ್ವರ್ ಕಿ ಸಭಿ औलाद है. फिर जब शरीर मिलता है तो प्रजापिता ब्रह्मा के ಅಡಾಪ್ಷನ್ ಖಾತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ಎಲ್ಲರೂ ಶಿವನ ಸಂತಾನರೇ. ಆತ್ಮದ ರೂಪದಲ್ಲಿ ಈಶ್ವರನ ಮಕ್ಕಳೇ. ಯಾವಾಗ ಶಿವಬಾಬಾ ಬ್ರಹ್ಮರವರಲ್ಲಿ ಪ್ರವೇಶ ಮಾಡ್ತಾರಲ್ಲ, ಅವಾಗ ತಾವು ಮಕ್ಕಳನ್ನ ದತ್ತು ಮಾಡ್ಕೊಳ್ತಾರೆ ಅವರ ಮೂಲಕ. ಅವರಲ್ಲಿ ಪ್ರವೇಶ ಆದಾಗಲೇ ನೀವು ದತ್ತು ಆಗ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಕ್ಯೂ ಆತ್ಮಕ್ಕೂ ಪರಂಪಿತ ಪರಮಾತ್ಮನೇ ಅಡಾಪ್ಟ್ ಕಿಯಾ ಹೇ ನಹಿ. ಆತ್ಮನನ್ನ ಬಾಬಾ ದತ್ತು ತೆಗೆದುಕೊಳ್ಳುವುದಿಲ್ಲ. ಶರೀರ ಸಹಿತದಲ್ಲಿ ಬಂದಾಗ ಶರೀರ ಸಹಿತವಾಗಿ ನಮ್ಮನ್ನ ಬ್ರಾಹ್ಮಣರು ಮಾಡ್ಕೊಳ್ತಾರೆ. ಅದಕ್ಕೆ ದತ್ತು ಅಂತೇಳಿ ಹೇಳಲಾಗತ್ತೆ. ತುಮ್ಕೋ ಅಡಾಪ್ಟ್ ಕಿಯಾ ಹೇ ಅಭಿ ತುಮ್ ತೋ ಬ್ರಹ್ಮ ಕುಮಾರ್ ಕುಮಾರಿಯಾ ಹೇ. ಈಗಂತೂ ದತ್ತು ಆಗಿರುವ ಕಾರಣ ಬ್ರಹ್ಮ ಕುಮಾರ ಕುಮಾರಿಯರು. ಶಿವಬಾಬಾ ಅಡಾಪ್ಟ್ ನಹಿ
ಕರ್ತೆ ಶಿವಬಾಬಾ ದತ್ತು ಮಾಡ್ಕೊಳ್ಳೋದಿಲ್ಲ, ಈ ಬ್ರಹ್ಮಾರವರು ಮಾಡ್ಕೊತಾರೆ, ಬ್ರಹ್ಮಾರವರ ಮೂಲಕ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಭಿ ಆತ್ಮಾಯೇ ಅನಾದಿ ಅವಿನಾಶಿ ಹೇ, ಎಲ್ಲ ಆತ್ಮಗಳಂತೂ ಅನಾದಿ ಅವಿನಾಶಿ ಶಾಶ್ವತ. ಸಭಿ ಆತ್ಮೋ ಕೋ ಅಪನಾ ಅಪನಾ ಶರೀರ ಅಪನಾ ಅಪನಾ ಪಾಠ ಮಿಲಾ ಹುವಾ ಹೈ. ಎಲ್ಲ ಆತ್ಮಗಳಿಗೂ ತಮ್ಮ ತಮ್ಮದೇ ಆದ ಶರೀರ ಇದೆ, ತಮ್ಮ ತಮ್ಮದೇ ಆಗಿರುವಂತಹ ಪಾತ್ರ ಇದೆ. ಜೋ ಬಜಾನೆ ಹಿ ಏನ್ ಸಿಕ್ಕಿದೆ ಆ ಪಾತ್ರ ಅಂತೂ ಅಭಿನಯ ಮಾಡಲೇಬೇಕಾಗಿದೆ. ಯಹ ಪಾಠಿ ಅನಾದಿ ಅವಿನಾಶಿ ಪರಂಪರಾ ಸೆ ಚಲ ಆತಾ ಹೇ. ಈ ಪಾತ್ರ ಅವಿನಾಶಿ ಆಗಿದೆಯ, ಅನಾದಿ ಆಗಿದೆಯ, ಮತ್ತೆ ಜೊತೆಗೆ ಹೇಳ್ತಾರೆ ಬಾಬಾ ಪರಂಪರೆಯಿಂದನೂ ಕೂಡ ಈ ಪಾತ್ರ ನಡೀತಾ ಬರುತ್ತೆ. ಉನ್ಕಾ ಆದಿ ಅಂತ್ ನಹಿ ಕಹಾ ಜಾತಾ. ಈ ಪಾತ್ರಕ್ಕೆ ಎಂದು ಆದಿ ಅಂತ್ಯ ಅಂತ ಹೇಳಿ ಹೇಳುವಂತಿಲ್ಲ. ಈ ಪಾತ್ರ ಈಗ ಪ್ರಾರಂಭ ಆಯ್ತು, ಈ ಪಾತ್ರ ಈಗ ಅಂತ್ಯ ಆಯ್ತು ಅಂತ ಹೇಳಿ ಹೇಳುವಂತಿಲ್ಲ, ಮತ್ತೆ ಶುರು ಆಗ್ತಾ ಇರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಚಂ ಓಂ ಶಾಂತಿ. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, अपनी सौकारी पोजिशन आदि का अहंकार मिटा देना है. ತಮ್ಮ ಶ್ರೀಮಂತಿಕೆ ಸ್ಥಾನಮಾನ ಇತ್ಯಾದಿಯ ಅಹಂಕಾರವನ್ನು ಕಳೆಯಬೇಕಾಗಿದೆ. ತಮ್ಮ ಶ್ರೀಮಂತಿಕೆ ಸ್ಥಾನಮಾನ ಇತ್ಯಾದಿಯ ಅಹಂಕಾರವನ್ನು ಕಳೆಯಬೇಕಾಗಿದೆ. ಅವಿನಾಶಿ ಜ್ಞಾನಧನದಿಂದ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳಬೇಕಾಗಿದೆ. ಅವಿನಾಶಿ ಜ್ಞಾನಧನದಿಂದ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳಬೇಕಾಗಿದೆ. ಸರ್ವಿಸ್ನಲ್ಲೆಂದೂ ಸುಸ್ತಾಗಬಾರದು. ಸರ್ವಿಸಿನಲ್ಲೆಂದೂ ಸುಸ್ತಾಗಬಾರದು. ಬಾಬಾ ಎರಡನೇ ಪಾಯಿಂಟ್ ತಿಳಿಸ್ತಾ ಇರ್ತಾರೆ, ವಾತಾವರಣವನ್ನ ಚೆನ್ನಾಗಿಟ್ಟುಕೊಳ್ಳಲು ಮುಖದಿಂದ ಸದಾ ಜ್ಞಾನ ರತ್ನಗಳೇ ಹೊರಬರಬೇಕಾಗಿದೆ. ವಾತಾವರಣವನ್ನು ಚೆನ್ನಾಗಿಟ್ಟುಕೊಳ್ಳಲು ಮುಖದಿಂದ ಜ್ಞಾನ ರತ್ನಗಳೇ ಹೊರಬರಬೇಕಾಗಿದೆ. ದುಃಖ ಕೊಡುವಂತಹ ಮಾತುಗಳು ಬಾಯಿಂದ ಬರದಂತೆ ಗಮನವಿಡಬೇಕಾಗಿದೆ. ದುಃಖ ಕೊಡುವಂತಹ ಮಾತುಗಳು ಬಾಯಿಂದ ಬರದಂತೆ ಗಮನವಿಡಬೇಕಾಗಿದೆ. ಹರ್ಷಿತ ಮುಖಿಗಳಾಗಿರಬೇಕು. ಹರ್ಷಿತ ಮುಖಿಗಳಾಗಿರಬೇಕು. ಬಾಬಾ ವರದಾನ ಹೇಳ್ತಿದ್ದಾರೆ, ಎಂತಹದ್ದೇ ವಾಯುಮಂಡಲದಲ್ಲಿ ಮನಸ್ಸು ಬುದ್ಧಿಯನ್ನು ಸೆಕೆಂಡಿನಲ್ಲಿ ಏಕಾಗ್ರ ಮಾಡುವಂತಹ, ಎಂತಹದ್ದೇ ವಾಯುಮಂಡಲದಲ್ಲಿ ಮನಸ್ಸು ಬುದ್ಧಿಯನ್ನು ಸೆಕೆಂಡ್ನಲ್ಲಿ ಏಕಾಗ್ರ ಮಾಡುವಂತಹ ಸರ್ವಶಕ್ತಿ ಸಂಪನ್ನ ಭವ. ಸರ್ವಶಕ್ತಿ ಸಂಪನ್ನ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಬಾಬ್ದಾದರವರು ಎಲ್ಲಾ ಮಕ್ಕಳಿಗೂ ಸರ್ವಶಕ್ತಿಗಳನ್ನು ಆಸ್ತಿಯ ರೂಪದಲ್ಲಿ ಕೊಟ್ಟಿದ್ದಾರೆ. ಬಾಬಾ ಎಲ್ಲ ಶಕ್ತಿಗಳನ್ನ ಆಸ್ತಿಯ ರೂಪದಲ್ಲಿ ಕೊಟ್ಟಿದ್ದಾರೆ. ನೆನಪಿನ
ಶಕ್ತಿಯ ಅರ್ಥವೇ ಆಗಿದೆ. ಮನಸ್ಸು ಬುದ್ಧಿಯನ್ನು ಎಲ್ಲಿ ಸ್ಥಿರ ಮಾಡಲು ಇಚ್ಛಿಸುವಿರೋ ಅಲ್ಲಿ ಸ್ಥಿರ ಮಾಡಬೇಕು. ಬಾಬಾ ಹೇಳ್ತೀರಿ ನೆನಪಿನ ಶಕ್ತಿಯ ಅರ್ಥನೇ ಆಗಿದೆ. ನೆನಪಿನಲ್ಲಿ ಕೂತ್ಕೋತೀರಿ ಅಂದ್ರೆ ಅರ್ಥ ನಿಮ್ಮ ಮನಸ್ಸು ಬುದ್ಧಿಯನ್ನ ಎಲ್ಲಿ ಸ್ಥಿರ ಮಾಡ್ಕೊಳ್ತೀರಿ ಅಲ್ಲಿ ಸ್ಥಿರ ಮಾಡಿ ಇಟ್ಕೊಳ್ಬಹುದು. ಸಾಕಾರ ಜಗತ್ತೇನಂದ್ರೆ ಸಾಕಾರ, ವತನ ಅಂದ್ರೆ ವತನ, ಫರಿಸ್ತಾ ಲೋಕ ಅಂದ್ರೆ ಫರಿಸ್ತಾ ಲೋಕ. ಹೀಗೆ ಮನಸ್ಸು ಬುದ್ಧಿಯನ್ನ ಒಂದೇ ಕಡೆ ಸ್ಥಿರರಾಗಿ ಇಟ್ಕೊಳ್ಳೋದಕ್ಕೆ ನೆನಪು ಅಂತೇಳಿ ಹೇಳಾಗತ್ತೆ. ಎಂಥದ್ದೇ ವಾಯುಮಂಡಲದ ಮತ್ತೆ ತಮ್ಮ ಮನಸ್ಸು ಬುದ್ಧಿಯನ್ನ 1 ಸೆಕೆಂಡ್ ನಲ್ಲಿ ಏಕಾಗ್ರ ಮಾಡ್ಕೊಳ್ಳಿ. ವಾತಾವರಣ ಎಂಥದ್ದೇ ಇರ್ಲಿ, ಎಷ್ಟು ಗಲಾಟೆನೇ ಇರ್ಲಿ, ಎಷ್ಟು ಹಲ್ಚಲ್ಲಿರ್ಲಿ, ಎಷ್ಟು ದುಃಖದ್ದೇ ಇರ್ಲಿ, ಆದ್ರೂ ತಮ್ಮ ಮನಸ್ಸು ಬುದ್ಧಿ ತಕ್ಷಣ ಏಕಾಗ್ರ ಆಗ್ಬೇಕಾಗಿದೆ. ಪರಿಸ್ಥಿತಿ ಹಲ್ಚಲ್ನಾಗಿರ್ಬೋದು, ವಾಯುಮಂಡಲ ತಮೋಗುಣಿತೇ ಆಗಿರ್ಬೋದು, ಮಾಯೆ ತನ್ನದನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಾದ್ರೂ ಇರ್ಬೋದು, ಆದ್ರೂ ಸಹ ಸೆಕೆಂಡ್ ನಲ್ಲಿ ಏಕಾಗ್ರ ಆಗಿ. ಬಾಬಾ ಕೂಡ ಹೇಳ್ತಿದೆ ಎಂತೆಂತ ಹಲ್ಚಲ್ ಇರುತ್ತೆ. ಪರಿಸ್ಥಿತಿ ಎಷ್ಟು ಹಲ್ಚಲ್ಲಲ್ಲಿ ಬಂದಿರ್ಬೋದು, ಮನೆ ಪರಿಸ್ಥಿತಿ, ವಾತಾವರಣ ಪರಿಸ್ಥಿತಿ, ವಾಯುಮಂಡಲ ಸುತ್ತ ಇರುವಂತ ವಾಯುಮಂಡಲ ಎಷ್ಟು ತಮೋಗುಣಿನೇ ಆದ್ರೂ ಇರ್ಲಿ, ಕೊಳಕು ವಿಕಾರ ಜನರ ಮಧ್ಯದಲ್ಲಿದ್ರು ಕೂಡ ಮಾಯೆ ತಮ್ಮನ್ನ ವಶಪಡಿಸ್ಕೊಳ್ಳುವಂತ ಏನೆಲ್ಲಾ ಪ್ರಯತ್ನ ಮಾಡ್ತಾ, ಆದ್ರೂ ಅಂತ ಪರಿಸ್ಥಿತಿಯಲ್ಲೂ ಕೂಡ ನೀವು ಏಕಾಗ್ರ ಸ್ಥಿತಿಯನ್ನ ಹೊಂದಬಹುದು ಅಂತ ಬಾಬಾ ಹೇಳ್ತಾರೆ. ಈ ಅಭ್ಯಾಸ ಹೆಚ್ಚು ಮಾಡ್ಬೇಕಾಗಿದೆ. ಆದ್ರೂ ಸಹ ಸೆಕೆಂಡ್ ನಲ್ಲಿ ಏಕಾಗ್ರ ಆಗ್ಬಿಡ್ಬೇಕು. ಇಂತಹ ಕಂಟ್ರೋಲಿಂಗ್ ಪವರ್ ಇರಬೇಕು. ಆಗ ಹೇಳಲಾಗುತ್ತದೆ ಸರ್ವಶಕ್ತಿ ಸಂಪನ್ನ. ಎಂಥದ್ದೇ ಹಲ್ಚೆಲ್ಲು, ಎಂಥದ್ದೇ ಪರಿಸ್ಥಿತಿ, ಎಂಥದ್ದೇ ವಾತಾವರಣ ತಮೋಗುಣ ಇದ್ರು ಇಂತರ ಮಧ್ಯದಲ್ಲಿ ಕೂಡ ನೀವು ಏಕಾಗ್ರ ಮಾಡ್ಕೊಳ್ತೀರಿ, ತಕ್ಷಣ ಬಾಬಾರವ್ರ ಜೊತೆಗೆ ಮನಸ್ಸು ಬುದ್ಧಿಯನ್ನ ಜೋಡಿಸ್ತೀರಿ ಅಂದ್ರೆ ಅಂತವ್ರಿಗೆ ಹೇಳಲಾಗತ್ತೆ ಸರ್ವಶಕ್ತಿಮಾನ್ ಅಂತ ಹೇಳಿ. ಸರ್ವಶಕ್ತಿಗಳಿಗೆ ಸಂಪನ್ನ ಆಗಿದ್ದಾರೆ ಅಂತ ಬಾಬಾ ಸ್ಲೋಗನ್ ಹೇಳ್ತಿದ್ದಾರೆ. ವಿಶ್ವ ಕಲ್ಯಾಣದ ಜವಾಬ್ದಾರಿ ಮತ್ತು ಪವಿತ್ರತೆಯ ಬೆಳಕಿನ ಕಿರೀಟ ಧರಿಸುವಂತವರೇ. ವಿಶ್ವ ಕಲ್ಯಾಣದ ಜವಾಬ್ದಾರಿ, ವಿಶ್ವ ಕಲ್ಯಾಣದ ಜವಾಬ್ದಾರಿ ಮತ್ತು ಪವಿತ್ರತೆಯ ಬೆಳಕಿನ ಕಿರೀಟ ಧರಿಸುವಂತವರೇ ಡಬಲ್ ಕಿರೀಟಧಾರಿಗಳು. ಡಬಲ್ ಕಿರೀಟಧಾರಿಗಳಾಗುವರು. ಓಂ ಶಾಂತಿ. ಭಾನುವಾರ ದಿನ 8ನೇ ತಾರೀಕು ಕೂಡ್ಲಿಗೆಯಲ್ಲಿ ಬಾಬಾರವ್ರ ಮನೆ ಉದ್ಘಾಟನೆ ಇದೆ. ಹಾಗಾಗಿ ಯಾರ್ಯಾರು ಬರ್ತೀರಿ ಹೆಸರು ಕೊಡ್ರಿ. ಆಗಲೇ ಹೆಸರು ಆಗಿದ್ದಾವೆ, ಹಾಗಾಗಿ ಬಸ್ ಕೂಡ ಮಾತಾಡ್ಬೋದು ಅಂತೇಳಿ. 8 ಅಣ್ಣರಿ. ಆಮೇಲೆ ಹೆಸರು ಕೊಡ್ರಿ. ಕೊರು ಅಂದ್ರೆ 5:30 6 ಗಂಟೆ ಒಳಗೆ ಬಿಡ್ಬೇಕಂತ. ಹಾ ಹೆಸರು ಹೇಳ್ತಾರಂತನವ್ರವ್ರು. ತಾಯಮ್ಮಕ್ಕ ನೀವು ಬರ್ತೀರಿ? ಗುರುರಾಜಣ್ಣವ್ರು ನಿಮ್ದು ಹೆಸರು ಬರ್ಕೊಂಡಿವಿ ಅಣ್ಣಾರು. ಹೌದಾ ಅಣ್ಣವ್ರು ನಿಮ್ದು ಪರಂಜ್ಯೋತಿ ಅಕ್ಕಂದು. ಹಾ ರಾತ್ರಿಗೆಲ್ಲ ಬರ್ತೇವೆ, ಒಂದೇ ದಿನ. ಓಂ ಶಾಂತಿ.